ನಾನಿವತ್ತು ಹೋಗ್ತಾ ಇರುವಂಥದ್ದು ಮೈಸೂರಿನಲ್ಲಿರುವಂತಹ ಲೇಖಕಿಯೊಬ್ಬರ ಮನೆಗೆ. ಕನ್ಸ್ಟ್ರಕ್ಷನ್ ಅವರ ಪ್ರೊಫೆಷನ್ ಆಗಿತ್ತು. ಇದು ಬಹಳ ಹಿಂದೆ ನಮ್ಮ ಮಾವನವರು ಅದರೊಳಗಡೆ ವಿಗ್ರಹಗಳನ್ನ ಸಾಲಿಗ್ರಾಮ ಎಲ್ಲ ಇಟ್ಟು ಪೂಜೆ ಪೇಂಟ್ ಮಾಡಿಸಿ ನನ್ನ ಮನೆ ತಾತನ ಹತ್ರ ಕತೆ ಹೇಳಿಸ್ಕೊಂಡ್ರೆ ಅದೃಷ್ಟ ಅವ್ರಿಗಿತ್ತು. ಇದು ಅರಮನೆಯಲ್ಲೆಲ್ಲ ಸುಮಾರು ಪೇಂಟಿಂಗ್ ಈ ಥರ ಈ ಮನೆ ಕಟ್ಟಿದಾಗ ಇದನ್ನ ತಗೊಂಡು ಮಾಡಿಸ್ಕೊಂಡು ನೋಡಲೇಬೇಕಾಗಿರೋದು ನನ್ನ ಫೇವ್ರೆಟ್ ಇವಾಗ ಸದ್ಯಕ್ಕೆ. ಆಯುರ್ವೇದಿಕ್ ಡಾಕ್ಟ್ರು ಅವ್ರ ಮೇಲೆ ಇದ್ದಿದ್ದು ಕನ್ಸ್ಟ್ರಕ್ಷನ್ ಮನೆ ಕಟ್ಟಿದೆ, ಆಗ ಆಚೆ ಇಟ್ಬಿಟ್ಟಿದ್ರು ಬೇಡ ಅಂತ. ಅವಾಗೆಲ್ಲ ಈ ತರ ಪ್ರಶಸ್ತಿ ಪತ್ರ ಕೊಡ್ತಾ ಇದ್ರು, ತೂಕದ ಪ್ರಶಸ್ತಿ. ಸ್ವಲ್ಪ ಪೋರ್ಟ್ರೇಟ್ ಮಾಡಿದ್ದಾರೆ. ಗೋಪುರ ಕಾಣಿಸ್ತಾ ಇದೆ. ಹೌದು, ಗಟ್ಟಿದೆ ಸರ್ ಇದು. ನಾನು ಕುತ್ಕೋಬಹುದು ಅನ್ಸುತ್ತೆ. ಅದಕ್ಕೆ ಇದನ್ನ ಹುಡುಕಿದ್ದಾರೆ ಕನ್ನಡಿನ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೋಗ್ತಾ ಇರುವಂಥದ್ದು ಮೈಸೂರಿನಲ್ಲಿರುವಂತಹ ಲೇಖಕಿಯೊಬ್ಬರ ಮನೆಗೆ. ಅವರು ಕವಿತೆ ಆಗಿರ್ಬೋದು, ನಾಟಕ ಆಗಿರ್ಬೋದು, ಚಿತ್ರ ಸಂಭಾಷಣೆ ಆಗಿರ್ಬೋದು, ಹೀಗೆ ಸಾಕಷ್ಟು ಕ್ಷೇತ್ರದಲ್ಲಿ ತಮ್ಮನ್ನು ಗುರುತಿಸಿಕೊಂಡವರು. ಇವರ ಕಂಚುಗನ್ನಡಿ ಅನ್ನುವಂತಹ ಕೃತಿಗೆ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಬಾಲ್ಯದಲ್ಲಿ ಇವರಿಗೆ ನಾಟಕ ತುಂಬ ಆಸಕ್ತ ಕ್ಷೇತ್ರವಾಗಿತ್ತು. ಬರ್ತಾ ತಂದೆ ಹೇಳ್ತಿದ್ದಂಥ ಕಥೆಗಳನ್ನು ಕೇಳಿ, ಕಾದಂಬರಿಗಳನ್ನು ಕೇಳಿ ಇವರಿಗೆ ಸಾಹಿತ್ಯದ ಕಡೆಗೆ ಒಲವು ಬಂದು ಸಾಕಷ್ಟು ಕೃತಿಗಳನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. ಸೊ ಇಟ್ಸ್ ನನ್ ಅದರ್ ದೆನ್ ಉಷಾ ನರಸಿಂಹ ಅವರ ಮನೆ. ಸೊ ಬನ್ನಿ ಅವ್ರ ಮನೆಗೆ ಹೋಗೋಣ, ಸಾಕಷ್ಟು ವಿಚಾರಗಳನ್ನು, ಸಾಹಿತ್ಯ ಸಂಬಂಧಿತ ಚರ್ಚೆಗಳನ್ನು ಮಾಡೋಣ. ಇದೇ ನೋಡಿ ಲೇಖಕಿ ಉಷಾ ನರಸಿಂಹ ಅವರ ಮನೆ. ಸೊ ಒಳಗೆ ಹೋಗೋಣ, ಒಂದಷ್ಟು ಹೊತ್ತು ಅವ್ರ ಜೊತೆ ಮಾತನಾಡೋಣ, ಬನ್ನಿ. ತುಂಬ ಚೆನ್ನಾಗಿದೆ ಮನೆ. ಆಕ್ಚುಲಿ ಯಾರು ಕನ್ಸಿದ ಮನೆ ನಮ್ದು? ಇಷ್ಟು ದೊಡ್ಡದು ಮನೆ. ಇದು ನನ್ನ ಹಸ್ಬೆಂಡ್ ಕಟ್ಟಿದ ಮನೆ. ಸೈಟ್ ತಗೊಂಡು ಪರಿಚಯ ಮಾಡಿಸ್ತೀನಿ, ಬನ್ನಿ. ಇದು ಕನ್ಸ್ಟ್ರಕ್ಷನ್ ಅವರ ಪ್ರೊಫೆಷನ್ ಆಗಿತ್ತು. ನಾವು ಬೇಸಿಕಲಿ ರೈತರು. ನಾವು 93-94 ಮಕ್ಕಳು ವಿದ್ಯಾಭ್ಯಾಸಕ್ಕೆ ಇಲ್ಲಿಗೆ ಬಂದ್ವಿ. ಆವಾಗ ಏನಾದ್ರು ಮಾಡ್ಬೇಕಾಯ್ತು, ಅವ್ರು ಅದನ್ನ ಮಾಡಿದ್ರು. ತಂದೆ ಇಂಜಿನಿಯರ್ ಆಗಿದ್ರು, ಸಿವಿಲ್ ಇಂಜಿನಿಯರ್. ಅವ್ರ ಹೆಲ್ಪ್ ಅಸಿಸ್ಟೆನ್ಸ್ ಈಗ ನನ್ನ ಮಕ್ಕಳು ಅದೇ 45-50 ಮನೆ ಕಟ್ಟಿದ್ದೀನಿ ಇದುವರೆಗೂ. ನನ್ನ ಆಲ್ಮೋಸ್ಟ್ ಲಾಸ್ಟ್ ಮನೆ ಆಗಿದೆ ಈಗ. ಮನೆನೇ ಹಾಗಾದ್ರೆ. ನನ್ನ ಮಗಳು ಆರ್ಕಿಟೆಕ್ಟ್ ಇದ್ದಾಳೆ. 2 years ಆಯ್ತು. 2 ವರ್ಷ ಆಯ್ತು. ಚಿಕ್ಕವಳು ಆರ್ಕಿಟೆಕ್ಚರ್. ಅವ್ರದ್ದು ಸ್ವಲ್ಪ ಪ್ಲಾನ್ ತಗೊಂಡು ಇವರು ಸೇರಿಸ್ಕೊಂಡು ಮಾಡಿದ್ದಾರೆ. ಬನ್ನಿ ತೋರಿಸಿ. ಫಸ್ಟ್ ಇಲ್ಲಿಗೆ ಹೋಗೋಣ, ದೇವ್ರ ಮನೆಗೆ ಹೋಗೋಣ. ಇಲ್ಲಿ ಕಾನ್ಸೆಪ್ಟ್ ಎಲ್ಲ ಓಪನ್, ಕಿಚನ್ ಓಪನ್, ದೇವ್ರ ಮನೆ ಓಪನ್, ಎಲ್ಲ ಬೆಳಕು ಎಲ್ಲ ಕಡೆಯಿಂದ ಕಾಣ್ತಾ ಇದೆ. ಹೌದು. ಇದು ಸೊ ಇದ್ರ ಸ್ಪೆಷಾಲಿಟಿ ಹೇಳಿ ನನಗೆ. ಏನಿಲ್ಲ, ಓಪನ್ ಇಟ್ಟಿದ್ದೀರಾ ಏನು? ಇದು ನನಗೆ ಯಾವುದು ಕನ್ಸ್ಟ್ರೆಂಟ್ಸ್ ಇಷ್ಟ ಇಲ್ಲ. ಬೇಸಿಕಲಿ ನನಗೆ ಯಾವುದಕ್ಕೂ ಅಡ್ಡಗೋಡೆಗಳು, ಮುಚ್ಚುಮರೆಗಳು ಬೇಡ. ಎಲ್ಲ ಬಯಲಾಗಿರಲಿ ಅಂತ ಮನಸ್ಸಲ್ಲಿ ಆಸೆ ಇತ್ತು. ಹಾಗಾಗಿ ಓಪನ್ ಕಿಚನ್ನು, ಓಪನ್ ಇದು ಮಾಡ್ಕೊಂಡಿದ್ದೀನಿ. ಎಲ್ಲಿಗೆ ತೀರಾ ಅನಿವಾರ್ಯನ ಗೋಡೆಗಳು ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಮನೆಯಲ್ಲಿ ಅಷ್ಟೇ.
ಇದು ಮುಂಚೆಯಿಂದ ನಮ್ಮ ಮಾವನವ್ರು ಪೂಜೆ ಮಾಡ್ಕೊಂಡು ಬಂದಿದ್ದು ಏನು ವಿಗ್ರಹಗಳಿತ್ತು ಅದು. ಮತ್ತೆ ನನ್ನ ಮದುವೆನಲ್ಲಿ ನಮ್ಮ ತಂದೆ ತಾಯಿ ನಮ್ಮಲ್ಲಿ ಒಂದು ಕ್ರಮ ಇದೆ, ಕೊಡೋದು ಕ್ರಮ ಇದೆ, ದೇವರನ್ನ ಕೊಡಬೇಕು ಅಳಿಯನಿಗೆ ಅಂತ. ಅದೇನು ಕೊಟ್ಟರು ಅವರು ಅದನ್ನ ಇಟ್ಟು ನಾವು ಪೂಜೆ. ನಾನು ದೈವ ಭಕ್ತಿನಿ, ನಾನು ತುಂಬಾ ರಿಚುವಲಿಸ್ಟಿಕ್ ಅಲ್ದಿದ್ರು ಯಾವುದೋ ಒಂದು ಸುಪ್ರೀಂ ಪವರ್ ಇದೆ ಅಂತ ನಾನು ನಂಬ್ತೀನಿ, ಒಪ್ಕೊಳ್ತೀನಿ. ಹಾಗಾಗಿ ನಮಗೊಂದು ಸಣ್ಣದಾಗಿ ಒಂದು ಪೂಜಾ ಕ್ರಮ ನಮ್ಮ ಮನೇಲಿ ಇದೆ ಅಷ್ಟೇ. ಸೊ ಆ ಕಡೆ ಈ ಕಡೆ ಏನೋ ಒಂದು ಸ್ಪೆಷಲ್ ಕಾಣ್ತಾ ಇದೆ ನನಗೆ. ಸ್ಪೆಷಲ್ ಇದು ಬಹಳ ಹಿಂದೆ ನಮ್ಮ ಮಾವನವರು ಅದ್ರೊಳಗಡೆ ವಿಗ್ರಹಗಳನ್ನ ಸಾಲಿಗ್ರಾಮ ಎಲ್ಲ ಇಟ್ಟು ಪೂಜೆ ಮಾಡೋದು. ಇದನ್ನ ಹೀಗಿದೆ ನೋಡಿ, ಇದ್ರೊಳಗಡೆ ವಿಗ್ರಹಗಳು ಇಟ್ಕೊಳ್ತಿದ್ರು. ಈ ಮಂಟಪ ನಮ್ಮ ತಾಯಿ ಕೊಟ್ಟಿದ್ದು, ಅದು ಬಂದ ಮೇಲೆ ಇದನ್ನ ಇಟ್ಕೊಂಡೆ. ಸುಮ್ಮನೆ ಶೋ ಪೀಸ್ಗಳು ಕೆಲವೆಲ್ಲ ಒಂಥರ ಲಾಕರ್ ತರ ದೇವರಿರೋ ಲಾಕರ್. ಎಲ್ಲೆಲ್ಲಿ ಓಡಾಡಿದ್ರೆ ಅಲ್ಲಿ ಎತ್ಕೊಂಡು ಓಡಾಡೋರು ಆರಾಧನೆಗೆ, ಅದಕ್ಕೆ ಇದಕ್ಕೆ ತುಂಬಾ ಮಡಿ ಅದಕ್ಕೋಸ್ಕರ. ಇದೆಲ್ಲ ನನ್ನ ಕಲೆಕ್ಷನ್ ಕೆಲವೆಲ್ಲ. ಇದು ನಮ್ಮ ಫ್ಯಾಮಿಲಿದು ಆಂಟಿಕ್, ಇದು ಶ್ರೀಗಂಧದ್ದು, ಮೋರ್ ದನ್ 150 ಇಯರ್ಸ್. ಶ್ರೀರಾಮ ಸೀತೆ ಶ್ರೀಗಂಧದ್ದು. ನಮ್ಮ ತಾತನವರ ತಾತನ ಮನೆದು, ನಮ್ಮ ತಂದೆಯವರ ತಾತನ ಮನೆದು, ಆ ಥರದ್ದು. ಇದಿದೆಯಲ್ಲ, ಇದು ನಮ್ಮ ಫ್ಯಾಮಿಲಿ ಪ್ರಾಪರ್ಟಿನಲ್ಲಿ ಮುಂದ್ಗಡೆ ಅನಾಥಾಲಯ ಬಿಲ್ಡಿಂಗ್ ಅಂತ ಇದೆ ಮೈಸೂರಲ್ಲಿ. ಅಲ್ಲಿ ಅದನ್ನ ನಮ್ಮ ಫ್ಯಾಮಿಲಿಯವರು ಬಹಳ ಹಿಂದೆ, ಒಂದು 50-60 ವರ್ಷದ ಹಿಂದೆ ಮಾರಿದ್ದಾರೆ. ಇದು ಅಲ್ಲಿತ್ತು ಬಾಗಿಲಲ್ಲಿ. ಅವರು ಯಾಕೋ ನಮ್ಗೆ ಸರಿ ಹೋಗಲ್ಲ, ನೀವು ಪೂಜೆ ಮಾಡಿದ್ದು ತಗೊಂಡು ಹೋಗಿ ಅಂತ ವಾಪಸ್ ಕೊಟ್ಬಿಟ್ರು. ಅದನ್ನ ನಾನು ಒಂಚೂರು ರೀಪೇಂಟ್ ಮಾಡಿಸಿ ನನ್ನ ಮನೆಯಲ್ಲಿ ಹಾಕೊಂಡಿದ್ದೆ. ಅದೇನದ್ರದ್ದು ವುಡ್? ವುಡ್ ಪೂರ್ತಿ ವುಡ್. ಕೃಷ್ಣ, ನಾವೆಲ್ಲ ಕೃಷ್ಣ ಭಕ್ತರು, ವಿಷ್ಣು ಭಕ್ತರು, ಕೃಷ್ಣನ ಆರಾಧಕರು. ಗೋ ಪೂಜೆ ಮಾಡ್ತೀವಿ. ಮತ್ತೆ ಗೋವು, ಕೃಷ್ಣ, ಶಂಖಚಕ್ರ ತುಂಬಾ ಚೆನ್ನಾಗಿದೆ ಅಲ್ಲ. ಅದರ ವರ್ಕ್ಗಳು ನೋಡಿ, ಇಟ್ಸ್ ಅನ್ ಆಂಟಿಕ್ ಪೀಸ್, ತುಂಬಾ ಹಳೆಯದದ್ದು. ಇದು ಮರದ್ದೇನಾ? ಇದು ಮರದ್ದು. ನನ್ನ ತಾಯಿ ನನಗೆ ಕೊಟ್ಟಿದ್ದು, ಮದುವೆ ಆದ್ಮೇಲೆ ಕೊಟ್ಟಿದ್ದು. ಮೇನ್ ದೇವಿ ಆರಾಧನೆ ಮತ್ತು ವಿಷ್ಣುವಿನ ಆರಾಧನೆ. ವಿಷ್ಣು ಆರಾಧನೆ ಮೇನು, ಲಕ್ಷ್ಮೀ ವಿಷ್ಣು ಎಲ್ಲ. ನಮ್ಗೆ ಆ ಥರದ್ದೇನು ಇದಿಲ್ಲ. ನಾನು ವಿಗ್ರಹಗಳಲ್ಲಿ ನಂಬಿಕೆ ಇಲ್ಲ ನಿಜ ಹೇಳಬೇಕು ಅಂದ್ರೆ. ಆದ್ರೆ ಒಂದು ಸುಪ್ರೀಂ ಪವರ್ನ ನಮ್ಮ ಫೀಲ್ ಆಗಿದೆ ಅಷ್ಟೇ. ಖಂಡಿತ. ಬನ್ನಿ ನೆಕ್ಸ್ಟ್. ರೈಟರ್ಸ್ ಅಂದ ಮೇಲೆ ಬುಕ್ ಬಂದಂಗೆ ಕಾಣ್ಲೇಬೇಕು, ಇಟ್ಸ್ ಮ್ಯಾಂಡೇಟ್ರಿ ಅಂತಾನೆ ಹೇಳ್ಬೋದು. ಸೊ ಇಲ್ಲೇ ಲೈಬ್ರರಿ ಎಲ್ಲರೂ ನಾವು ಯೂಶಲಿ ನೋಡ್ತೀವಿ. ಬೇರೆ ಇದೆ ಅಲ್ಲ, ಲೈಬ್ರರಿಗೆ ಹೋದಂಥ ಸಂದರ್ಭ ಸೈಡ್ ಆಗಿ. ಹೌದು ಹೌದು. ಇದರಲ್ಲಿ 10 ಅಕಾಮಿಡೇಟ್ ಮಾಡುತ್ತೆ. ನಂದು 10 ಪುಸ್ತಕದ ಕಾಪೀಸ್ ಇದೆ ಇಲ್ಲಿ. ಓಕೆ. ಮೇಡಮ್ ಅವರೇ ಬರ್ದಿರುವಂತಹ ಎಲ್ಲ ಪುಸ್ತಕ ಕಾದಂಬರಿಗಳಿದೆ ಇದರಲ್ಲಿ. ಕಾದಂಬರಿ, ಕಥೆ ಇದೆ, ನಾಟಕದ ಬುಕ್ ಇದೆ. ಸೊ ನಾನು ಇದನ್ನ ನೋಡಿದಾಗ ಒಂದು ಕ್ವಶನ್ ಕೇಳಬೇಕು ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ಈಗ ನಾವು ಅದೇ ಹೇಳ್ತಾವಲ್ಲ, ಅಡಿಗೆ ಮಾಡಿದ ಮೇಲೆ ಅದರ ಪ್ರೆಸೆಂಟೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ತಿನ್ಬೇಕು ಅಂತ ಅನ್ಸುತ್ತೆ ಅಂತ. ಸೊ ಈ ಮುಖಪುಟಗಳಾಗಿರ್ಬೋದು, ನೀವೊಂದು ಥಾಟ್ ಅಲ್ಲಿ ಕಾದಂಬರಿ ಬರ್ದಿರ್ತೀರಾ, ಅದಕ್ಕೊಂದು ಮುಖಪುಟ ಕ್ರಿಯೇಟ್ ಮಾಡೋದಂಥದ್ದು ಇರ್ಬೋದು, ಶೀರ್ಷಿಕೆ ಕೊಡುವಂಥದ್ದಾಗಿರ್ಬೋದು, ಎಷ್ಟು ದೊಡ್ಡ ಕೆಲಸ ಅಂತ ಅನ್ಸುತ್ತೆ ನಿಮಗೆ? ಎಷ್ಟು ಖುಷಿ ಕೊಡುತ್ತೆ ಇದು ಆಫ್ಟರ್ ಲುಕ್? ನಿಜ ಹೇಳ್ಬೇಕು ಅಂದ್ರೆ ನಾನು ಅದಕ್ಕೆ ತುಂಬಾ ತಲೆ ಕೆಡಿಸ್ಕೊಂಡಿಲ್ಲ. ಈ ಸತಿ ಏನಾಯ್ತು, ಅಂಕಿತಾದವರು ಕಿರಣ್ ಮಾಡಾಳು ಅಂತ ತುಂಬಾ ಅದ್ಭುತವಾದ ಕಲಾವಿದ ಅವರು. ಎಲ್ಲ ಸಾಕಷ್ಟು ಪುಸ್ತಕಗಳಿಗೆ ಮುಖಚಿತ್ರ ಮಾಡಿಕೊಟ್ಟಂಥವ್ರು. ಅವ್ರಿಗೆ ನಮ್ಮ ಪ್ರಕಾಶ್ ಕಂಬತಳ್ಳಿಯವರು ಅಸೈನ್ಮೆಂಟ್ ಕೊಟ್ಟಿದ್ರು. ಅವರು ನನ್ನ ಹತ್ರ ಫೋನ್ ಮಾಡಿ ಮಾತಾಡಿದ್ರು, ನೀವು ಆರ್ಯಾವರ್ತ ಅಂದ್ರೆ ಏನು, ನಾನು ಏನನ್ನ ಬಿಂಬಿಸ್ಬೇಕು ಅಂತ. ನಾನು ಬ್ರೀಫ್ ಅಪ್ ಮಾಡಿದೆ, ಇಂಥ ಭೂಭಾಗಕ್ಕೆ ಆರ್ಯಾವರ್ತ ಅಂತಾರೆ. ಇಲ್ಲಿ ನನಗೆ ನನ್ನ ಹೀರೋ ಹರ್ಷವರ್ಧನ, ಅಷ್ಟೇ ಮುಖ್ಯವಾಗಿ ಒಂದು ಸ್ತ್ರೀ ಪಾತ್ರ ಬರುತ್ತೆ, ಅದನ್ನ ನೋಡಿ ಇಲ್ಲಿ ರಾಜ್ಯಶ್ರೀಯ ಪಾತ್ರ. ಇದಿಷ್ಟು ನನಗೆ ಬರಬೇಕು ಅಂದ್ರೆ ಒಂದು ಪೇಜಲ್ಲಿ ಅಕಾಮಿಡೇಟ್ ಮಾಡೋಕ್ಕಾಗಲ್ಲ ಅಂತ ಈ ಪ್ಲಾನ್ ಮಾಡಿ ಮಾಡೋದು. ಕೆಲವಕ್ಕೆಲ್ಲ ನನ್ನ ಮಗಳು ಮುಖಪುಟ ಮಾಡಿದ್ದಾಳೆ. ಇದು ನೂರ್ ಜಹಾನ್ ಬಗ್ಗೆ, ಇದು ಒಂದು ಇತಿಹಾಸದ ಕಾದಂಬರಿನೇ, ಪರ್ಷಿಯಾ ಪರಿಮಳ ಅಂತ. ಇವರೇ ಡ್ರಾಯಿಂಗ್ ಮಾಡಿರೋದು? ಇದು ಇಲ್ಲ, ಡ್ರಾಯಿಂಗ್ ಅಲ್ಲ, ಇನ್ನು ಎಲ್ಲಿಂದನೂ ತಗೊಂಡು ಡಿಸೈನ್ ಮಾಡಿದ್ದಾಳೆ. ಆ ಥರ ಸುಮಾರು ಪುಸ್ತಕಕ್ಕೆ ನನ್ನ ಮಗಳು ಇದು ಮಗಳು ಮಾಡಿರೋದು. ಆರ್ಕಿಟೆಕ್ಟ್ ಅಂತ ಹೇಳಿದ್ನಲ್ಲ, ಇದೆಲ್ಲ ನನ್ನ ಹ್ಯಾಂಡ್ ಪೇಂಟಿಂಗ್ ತರನೇ ಇದು ಅವಳೇ ಮಾಡಿರೋದು. ಕದಲಿ ಕಲ್ಯಾಣ ಸುಮಾರು ಎಲ್ಲನೂ ಮನೇಲೆ ಅವ್ರಗಳಿಗೆ ಕತೆ ಹೇಳ್ಬಿಡ್ತೀನಿ ನಾನು. ನಮ್ಮಲ್ಲಿ ನನ್ನ ಥೀಮ್ ಏನಿದೆ ಅದನ್ನು ಹೇಳ್ತೀನಿ, ಅವ್ರಿಗೆ ಅರ್ಥ ಮಾಡ್ಕೊಂಡು ಮಾಡ್ತಾರೆ. ನನಗೆ ಸಾಧಾರಣ ಇಷ್ಟ ಆಗ್ಬಿಡುತ್ತೆ ನನ್ನ ಮಗಳು ಮಾಡೋದು, ಟಕ್ಕಂತ ಒಪ್ಕೊಂಡ್ಬಿಡ್ತೀನಿ. ಕಿರಣ್ ಮಾಡಾಳು ಅಂತೂ ನಂಗೇನು ಚೇಂಜ್ಗೆ ಅವಕಾಶನೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ, ತುಂಬ ಚೆನ್ನಾಗಿ ಮಾಡಿ. ನಾನು ಕೇಳ್ಪಟ್ಟಿದ್ದೆ ಏನಂದ್ರೆ, ಬಾಲ್ಯದಲ್ಲಿ ನಾಟಕ ನಿಮಗೆ ತುಂಬಾ ಇಂಟ್ರೆಸ್ಟ್ ಇತ್ತು,
ಬರುವಂತ ಮತ್ತೆ ತಂದೆ ಹೇಳ್ತಿದ್ದಂತ ಕಥೆಗಳನ್ನಾಗಿರ್ಬೋದು, ಬುಕ್ಗಳನ್ನ ಓದಿ ನಿಮಗೆ ಆಸಕ್ತಿ ಬಂತು ಅಂತ ಹೇಳಿ. ಸೊ ಬಹುಶಃ ಈಗ ಕೂಡ ನಿಮ್ಮ ಮಗಳಿಗೆ ನೀವು ಕಥೆ ಎಲ್ಲ ಹೇಳ್ತೀರಾ? ನಿಮ್ಮ ತಂದೆಯ ನೆನಪನ್ನ ಮತ್ತೆ ನನ್ನ ತಂದೆಯವರೇ ನನ್ನ ಮಕ್ಕಳಿಗೆ ಕತೆ ಹೇಳಿದ್ದಾರೆ ಒಂದು ಕಾಲಘಟ್ಟದಲ್ಲಿ. ಅವರೆಲ್ಲ ಒಂದು ಮದುವೆಗೆ, ನನ್ನ ಮಕ್ಕಳ ಮದುವೆ ಸ್ವಲ್ಪ ಕಾಲ ಮುಂಚೆ ನಮ್ಮ ತಂದೆ ತೀರ್ಕೊಂಡ್ರು. ಸೊ ತಾತನ ಹತ್ರ ಕತೆ ಹೇಳಿಸ್ಕೊಂಡಿರೋ ಅದೃಷ್ಟ ಅವ್ರಿಗಿತ್ತು ಮಾತ್ರ. ಇವ್ರ ತಂದೆನೂ ರಾಮಾಯಣ ಮಹಾಭಾರತ ಎರಡೂ ತಾತಗಳು ಜೊತೆಲಿ ಮಲಗಿಸ್ಕೊಳ್ಳೋರು ಅವರು. ಸೊ ಪುರಾಣದ ಕಥೆಗಳನ್ನೆಲ್ಲ ಇವರ ತಂದೆ ಹೇಳೋರು. ನನ್ನ ಎರಡನೇ ಮಗಳು ಕೂಡ ಬರವಣಿಗೆ ಇಟ್ಕೊಂಡಿದ್ದಾಳೆ, ಟ್ರಾನ್ಸ್ಲೇಷನ್ಸು. ಒಂದು ಮಟ್ಟಿಗಿನ ತುಂಬ ಪ್ರೊಫೌಂಡಾಗಿ ತೊಡಗಿಸ್ಕೊಂಡಿಲ್ಲ, ಪ್ರಾಲಿಫಿಕ್ ಆಗಿಲ್ಲ, ಆದರೆ ಆಗೊಂದು ಈಗೊಂದು ಬರೆಯೋ ಹವ್ಯಾಸ ಇಟ್ಕೊಂಡಿದ್ದಾಳೆ ಅವಳು. ಇದು ಒಂದು ರಾಮ ಪಟ್ಟಾಭಿಷೇಕದ ಒಂದು ಆಂಟಿಕ್ ಪೇಂಟಿಂಗು. ಇವರ ತಂದೆ ಫ್ಯಾಮಿಲಿಯಲ್ಲಿ ಬಂದಿರೋ ತುಂಬ ಹಳೆಯದಿದು, ಒಂದು 100 ವರ್ಷಕ್ಕೂ ಮೇಲ್ಪಟ್ಟಿದ್ದು ರಾಮ ಪಟ್ಟಾಭಿಷೇಕ. ಅವ್ರು ಇದಕ್ಕೆ ಇದನ್ನಿಟ್ಟು ನವರಾತ್ರಿನಲ್ಲಿ ರಾಮ ಕಥೆ ಓದಿ ಪೂರ್ತಿ ಮತ್ತೆ ಒಂದು ಪಟ್ಟಾಭಿಷೇಕದ ಒಂದು ಕಾರ್ಯಕ್ರಮ ಮಾಡೋದು, ಮನೇಲಿ ಫಂಕ್ಷನ್ ಇರೋದು. ನನ್ನ ಮದುವೆಯಾಗಿ ಎಷ್ಟೋ ವರ್ಷ ನಾವು ಅದನ್ನು ಮಾಡಿದ್ದೀವಿ. ಅವರ ಕಾಲ ನಂತರ ಅದು ನಿಂತೋಗಿದೆ. ಇದಕ್ಕೆ ಮೈಸೂರು ಆರ್ಟ್ ಅಂತಾರೆ, ಗೋಲ್ಡ್ ಲೀಫ್ ಅಲ್ಲಿ ಮಾಡಿರ್ತಾರೆ ಇದನ್ನ. ಇದು ಅರಮನೆಯಲ್ಲೆಲ್ಲ ಸುಮಾರು ಪೇಂಟಿಂಗ್ ಸಿಗುತ್ತೆ. ಮೇಡಮ್ ಅವ್ರು ಕೂತ್ಕೊಂಡು ತೋರಿಸ್ತೀರಾ? ಇದು ಸರ್ ಅವರು ಮೇಡಮ್ ಅವ್ರಿಗೆ ಮಾಡಿಕೊಟ್ಟಿರೋದು ಅನ್ಸುತ್ತೆ. ಈ ಮನೆ ಕಟ್ಟಿದಾಗ ಇದನ್ನ ತಗೊಂಡು ಮಾಡಿಸ್ಕೊಂಡ್ವಿ. ನಿಮ್ದು ಫೇವ್ರೇಟ್ ಜಾಗ ಅಂತ ಯಾವ್ದಾರು ಇದೆ ಮ್ಯಾಮ್? 90% ಓದೋದು ಇಲ್ಲಿ ಕೂತ್ಕೊಳ್ತೀನಿ ಸಾಮಾನ್ಯವಾಗಿ. ನೋಡ್ಲೇಬೇಕಾಗಿರೋದು ನನ್ನ ಫೇವ್ರೆಟ್ ಇವಾಗ ಸದ್ಯಕ್ಕೆ ಇದು. ಮೇಲ್ಗಡೆ ಎಲ್ಲ ಹಳೇ ಕಾಲದಲ್ಲಿ ತಗೊಂಡೋಗ್ತಿದ್ದ ಟಿಫಿನ್ ಬಾಕ್ಸ್ಗಳು, ರೈಲ್ ಚೊಂಬು ಅಂತ ಹೇಳೋರು ಅದಕ್ಕೆ. ಏನ್ ಚೊಂಬು? ರೈಲ್ ಚೊಂಬು ಅಂತ. ಏನಕ್ಕೋಸ್ಕರ ಅಂದ್ರೆ ಅದ್ರಲ್ಲಿ ರೈಲ್ಗೆ ಹೋಗಿ ಹಿಂದೆ ಈ ಬಾಟ್ಲ್ ಕಾನ್ಸೆಪ್ಟ್ ಇರಲೇ ಇಲ್ಲ ಆಗ. ಇದ್ರಲ್ಲಿ ನೀರು ತುಂಬಿಸ್ಕೊಂಡು, ಇದು ಥ್ರೆಡ್ ಇರೋದು, ಸ್ಪಿಲ್ ಆಗೋದಿಲ್ಲ. ಚೆನ್ನಾಗಿ ಬಿಗಿ ಮಾಡಿಬಿಟ್ಟು ಇಟ್ಕೊಂಡು ಇದ್ರೊಳಗಡೆ ಒಂದು ಲೋಟ ಇರುತ್ತೆ, ಲೋಟ ತೆಗೆದ್ಬಿಟ್ಟು ಬಗ್ಗಿಸ್ಕೊಂಡು ಮತ್ತೆ ಲೋಟ ಇಟ್ಬಿಟ್ಟು ಮುಚ್ಚಿಟ್ಬಿಡೋದು. ಇದು ಓಪನ್ ಸ್ಪೇಸ್. ಸುಮ್ಮನೆ ಮಳೆ ನೀರು ಬೀಳ್ತಾ ಇರುತ್ತೆ. ತೊಟ್ಟಿ ಮನೆ ಅಂತ ಸೆಂಟ್ರ್ ತೊಟ್ಟಿ ಮಾಡಲಿಲ್ಲ, ತುಂಬಾ ದೊಡ್ಡ ಸೈಟ್ ಆದ್ರೆ ಸೆಂಟ್ರ್ ತೊಟ್ಟಿ ಮಾಡಬಾರ್ದು. ಇದು ಇರೋ ಜಾಗದಲ್ಲಿ ಇಷ್ಟು ಅಕಾಮಿಡೇಟ್ ಮಾಡ್ಕೊಂಡಿದ್ದೀನಿ. ರುಬ್ಬೋ ಕಲ್ಲೆಲ್ಲ ಇದೆ ಹಳ್ಳಿಯಲ್ಲಿ. ಅಮ್ಮಿಕಲ್ಲು ಅಂತ ಹೇಳ್ತಾರೆ, ಬೀಸಕಲ್ಲು ಅಂತ ಹೇಳ್ತಾರೆ. ಬನ್ನಿ ಬನ್ನಿ. ಹಿಂದೆ ಎಲ್ಲ ಇದರಲ್ಲಿ ಮಸಾಲೆ ಹರಿಯೋರು, ಚಟ್ನಿಗಳು ಈಗ ಉಪಯೋಗಿಸ್ತಾ ಇಲ್ಲ, ಬಟ್ ಆಸೆಗೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ಮೆಡಿಸಿನ್ಸ್ ಲೇಹ್ಯಗಳು, ಚೂರು. ನಮ್ಮ ಅಂಕಲ್ ಒಬ್ರು ಆಯುರ್ವೇದಿಕ್ ಕಲ್ಲದು ಆಯುರ್ವೇದಿಕ್ ಡಾಕ್ಟ್ರು. ಅವ್ರ ಮನೇಲಿ ಇದ್ದಿದ್ದು, ಅವ್ರ ಕನ್ಸ್ಟ್ರಕ್ಷನ್ ಮನೆ ಕಟ್ಟಿದೆ, ಆಗ ಆಚೆ ಇಟ್ಬಿಟ್ಟಿದ್ರು. ಬೇಡ ಅಂತ ನಾ ತೊಗೊಂಡೋಗ್ತೀವಿ, ಇವ್ ತೊಗೊಂಡೋಗಪ್ಪ ಅಂತ ಕಟ್ಕೊಟ್ಟು. ಇದು ಬಂದು ಬೀಸಕಲ್ಲು. ತುಂಬಾ ಅದು ದೊಡ್ಡ ದೊಡ್ಡದಿತ್ತು ಹಳ್ಳಿಲಿ, ಬೀಸುತ್ತೆ. ಈಗಲೂ ಬೀಸುತ್ತೆ ಒಂಚೂರು ಗಟ್ಟಿಯಾಗಿ. ಈಗ ಇದ್ರ ನೆಸಿಟಿ ಇದ್ದಂಗೆ ಆಗ್ಬಿಟ್ಟಿದೆಯಲ್ಲ ಎಲ್ರಿಗೂ. ಅದಕ್ಕೆ ತಳದ್ದು ಹಿಡ್ಕೋಬೇಕು ಸ್ವಲ್ಪ ಅಷ್ಟೇ. ಅದ್ರ ಕೆಳಗಡೆ ಸಾಮಾನ್ಯ ಒಂದು ಬಟ್ಟೆ ಹಾಕ್ಬಿಟ್ಟು ಮಾಡ್ತಾರೆ, ತಿರುಗಿಬಿಡುತ್ತೆ ಜನರಲಿ. ಹುಡಿ ಎಲ್ಲ ಕೆಳಗಡೆ ಸೇರುತ್ತೆ. ಆಮೇಲೆ ಇದು ಮೂವ್ ಆಗಲ್ಲ. ನಮ್ಮ ಮನೆಯವರ 60ನೇ ವರ್ಷದ ಬರ್ತ್ಡೇಗೆ ಅವರಿಬ್ರು ಹೆಣ್ಮಕ್ಳು ಒಬ್ರು ಆರ್ಟಿಸ್ಟ್ ಹತ್ರ ಮಾತಾಡಿ ಇದನ್ನ ಕ್ಯಾರಿಕೇಚರ್ಗಳು ಮಾಡಿಸ್ಕೊಂಡು ಡೌನ್ ದ ಮೆಮೊರಿ ಲೇನ್. ಮಗು ಹಳ್ಳಿಯಿಂದ ಇವರು ಸ್ಕೂಲಿಗೆ ಬಿಡ್ತಾ ಇದ್ರು, ತುಂಬಾ ಎದುರು ಗಾಳಿ ಇರೋದು. ಅವ್ರ ಜರ್ಕಿನ್ ಒಳಗಡೆ ಮಗುನ್ ಸೇರಿಸ್ಕೊಂಡು ಜಿಪ್ ಹಾಕೊಂಡು ಕರ್ಕೊಂಡು ಹೊರಟೋಗ್ರು. ಆ ನೆನ್ಪಿಟ್ಕೊಂಡವಳು ಇದನ್ನ ಮಾಡಿಸಿರೋದು. ಚಿಕ್ಕವಳಿಗೆ ಗಾಡಿ ಹೇಳ್ಕೊಟ್ಟು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಮುಂದ್ಗಡೆ ಅವಳನ್ನ ಕೂರಿಸ್ಕೊಂಡು ಹಾಗೆ ಕೈ ಬಿಟ್ಬಿಟ್ಟು ನೀನು ಓಡಿಸು. 7th ಬರೋಕ್ಕೆ ಕಲ್ತ್ಲು, ಬಟ್ ಗಾಡಿ ಕೊಡ್ಲಿಲ್ಲ, ನಾವು ಕಲ್ಸಿದ್ವಿ. ಐಸ್ ಕ್ರೀಮ್ ಪಾರ್ಲರ್ಗೆ ಹೋದಾಗ 4 ಜನ ಇವ್ ಮಕ್ಕಳೆಲ್ಲ ನಡ್ಸಿರೋದು ತಗೊಳ್ಳೋರು. ಇವ್ರು ಅಯ್ಯೋ ನನಗೂ ನಡ್ಸದೆ ಕೊಡಿಸ್ಬೋದಾಗಿತ್ತು ಅಂತ ಯಾವಾಗಲೂ ಕೊಡ್ಗವ್ರು, ನನಗೆ ಯಾವುದೋ ಬೇರೆ ಕೊಡಿಸ್ಬಿಟ್ರು ಅಂತ ಆ ಥರದ್ದು. ಆಮೇಲೆ ನಾವು ಒಂದು ಚಿಕ್ಕ ಕಾರ್ ಇತ್ತು ಮೊದಲು, 800 ಮಾರುತಿ 800. ಅದರಲ್ಲಿ ಮುಂದ್ಗಡೆ ನಾವಿಬ್ರು ಕೂತ್ರೆ ಹಿಂದೆ ಮಕ್ಕಳು ಅದ್ರಲ್ಲಿ ರೇಡಿಯೋ ಇರಲಿಲ್ಲ, ಟೇಪ್ ರೆಕಾರ್ಡರ್ ತಗೊಂಡು ಕ್ಯಾಸೆಟ್ಗಳ ಹಾಕೊಂಡು ಮಸ್ತಿ ಮಾಡ್ಕೊಂಡು ಬರೋರು ಟೂರ್ಗಳಲ್ಲಿ. ಹಳ್ಳಿನಲ್ಲಿ ತೋಟಕ್ಕೆ ಹೋಗ್ತಾ ಇದ್ವಿ ನಾವು, ನಮ್ಮ ತೆಂಗಿನ ತೋಟ ಇತ್ತು. ಒಬ್ಳು ಮಗಳು ಅವಾಗ ಹುಟ್ಟಿದ್ಲು. ಅವಳನ್ನ A ಫಾರ್ ಆಪಲ್, B ಫಾರ್ ಬಾಲ್ ಹೇಳಿಸ್ಕೊಂಡು ಅವ್ರಪ್ಪ ಹೇಳ್ಕೊಟ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಇದು ಆ ನೆನಪು ಎಲ್ಲಾನು ಪೂರ್ತಿ ನೆನಪುಗಳೇ. ಇದು ಇಬ್ರು ಮಕ್ಕಳಿಗೂ ಒಂದು ಟಾನಿಕ್ ಕೊಡೋರು ಆಯುರ್ವೇದದ್ದು, ಕುಮಾರಿ ಆಸ್ವ ಅಂತ. ಅದು ಚಿಕ್ಕವಳಿಗೆ ಇಷ್ಟನೇ ಆಗ್ತಿರ್ಲಿಲ್ಲ ಕೊಡೋದು. ಕೊಟ್ರೆ ಮುಖ ಸಿಂಡ್ರಿಸ್ಕೊಂಡು ಪಕ್ಕದಲ್ಲಿ ಎದ್ದು ಬಿಡೋಳು. ಅದು ಆ ನೆನಪು.
ಅಪ್ಪನೇ ಮಕ್ಕಳಿಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ತಲೆ ಬಾಚಿ ಕಳಿಸ್ತಾ ಇದ್ರು ಸ್ಕೂಲಿಗೆ. ಆ ನೆನಪನ್ನ ಇಟ್ಕೊಂಡು ಅವ್ರು ಅದನ್ನ ಮಾಡಿಸಿದ್ದಾರೆ. ನಾನೇನಿದ್ರು ಅಡುಗೆ ಮಾಡು, ಬಾಕ್ಸ್ ಕಟ್ಟು ಅಷ್ಟೇ. ಫುಲ್ ಮಕ್ಕಳನ್ನ ಬಿಟ್ಟು ಬರೋವರೆಗೂ ಅವ್ರದೇ ಜವಾಬ್ದಾರಿ. ಇದು ನಾನು ಚಪಾತಿ ಲಟ್ಸುವಾಗ ತಾನೇ ಮಾಡ್ಬೇಕು, ಬೇರೆಯವ್ರು ಮಾಡಿದ್ರೆ ಸರಿ ಇಲ್ಲ ಅನ್ನೋರು. ಕಾಯಿಸೋದು ನಿಮ್ಗೆ ಯಾರಿಗೂ ಮಾಡಕ್ ಬರಲ್ಲ ಅಂತ. ಸರಿ ಮಾಡ್ಕೊಳ್ಳೋ ಫಸ್ಟ್ ಅದು ಅಂತಾರ. ಆಮೇಲೆ ಮಕ್ಕಳಿಗೆ ಚಿಕ್ಕಮರು ಇರುವಾಗ ಎಣ್ಣೆ ನೀರು ಹಾಕ್ತವಾಗ ಹಿಂದ್ಗಡೆ ಒಂದು ಹಂಡವಲ ಇಟ್ಟಿದ್ವಿ. ದೀಪಾವಳಿ ಇಲ್ಲ, ಎವ್ರಿ ಸಂಡೇ ಇಬ್ರು ಎಣ್ಣೆ ತೋಯಿಸಿ ಇಬ್ರಿಗೂ ನೀರು ಹಾಕ್ತಿದ್ದಿದ್ದು ಅವರಪ್ಪ. ಅದೆಲ್ಲ ನೆನಪಿದೆ ಅಲ್ಲ, ಅದನ್ನ ಕ್ಯಾರಿ ಮಾಡ್ಬಿಟ್ಟು ಅವ್ರು ಇದನ್ನ ಮಾಡಿಸಿದ್ದಾರೆ ಮಕ್ಕಳಿಬ್ರು. ಮೆಮೊರೀಸ್ ಗಳನ್ನ ಹೊತ್ಕೊಂಡಿರೋ ಜಾಗ ಅಂತ ಅನ್ಸುತ್ತಲ್ಲ ಇದು ನಿಮಗೆ. ಅಲ್ಲೊಂದು ದೇವ್ರ ಕೊನೆ ನೋಡಿದ್ವಿ, ಇಲ್ಲೊಂದು ದೇವ್ರ ಕೊನೆ ಇದೆ, ಸರಸ್ವತಿ ಆಲಯ. ಸರಸ್ವತಿ ನಿಜ, ಶಾರದೇನೆ. ಇದೆಲ್ಲ ನನ್ಗೆ ಬಂದಿರೋ ಆಗ ಈಗ ಪ್ರಶಸ್ತಿಗಳು ಬಂದಿರೋದು. ಕೆಲವು ಇದು ಅಕಾಡೆಮಿ ಪ್ರಶಸ್ತಿಯಿಂದ ಕಾಸಪ್ಪ ಪ್ರಶಸ್ತಿ, ದತ್ತಿನಿಧಿ ಪ್ರಶಸ್ತಿಗಳು, ಮತ್ತೆ ಲೇಖಕಿಯರ ಸಂಘದ್ದು. ಏನೆಲ್ಲ ಪ್ರಶಸ್ತಿಗಳಿದೆ, ಏನೆಲ್ಲ ನೆನಪುಗಳಿದೆ? ಇದು ನಾನು 2016-17ರಲ್ಲಿ ಒಂದು ಕಾದಂಬರಿ ಪರ್ಷಿಯಾ ಪರಿಮಳ ಅಂತ ಇತಿಹಾಸದ ಕಾದಂಬರಿ, ಅದಕ್ಕೆ ಒಂದು 3 ಪ್ರಶಸ್ತಿ ಬಂತು. ಅದ್ರಲ್ಲಿ ತುಂಬಾ ಮುಖ್ಯವಾದ್ದು ಎಚ್ ವಿ ಸಾವಿತ್ರಮ್ಮ ಪ್ರಶಸ್ತಿ. ಕಾಲೇಸಮ್ಮ ಅವರು ಕೊಡೋದು, ಕರ್ನಾಟಕ ಲೇಖಕಿಯರ ಸಂಘದವರು. ಅಲ್ಲಿ ಕೊಟ್ರು. ತುಂಬಾ ಒಳ್ಳೊಳ್ಳೆ ಕಾದಂಬರಿಗಳ ಜೊತೆ ಸ್ಪರ್ಧೆ ಮಾಡಿ ತಗೊಂಡು ಇದು ಎಚ್ ವಿ ಸಾವಿತ್ರಮ್ಮ ಪ್ರಶಸ್ತಿ. ಅದಲ್ಲದೆ ನಿಡ್ಸಾಲೆ ಪುಟ್ಸಾಮಯ್ಯ ಪ್ರಶಸ್ತಿ ಅಂತ ಒಂದು ಇದರಲ್ಲಿ ಕಾಸಾಪಾದಲ್ಲಿ ಬರುತ್ತೆ, ಸಾಹಿತ್ಯ ಪರಿಷತ್ತಲ್ಲಿ ಬರುತ್ತೆ, ಅದೊಂದು ಬಂತು. ಮತ್ತೆ ಇನ್ನೊಂದು ಇದ್ರ ಬಗ್ಗೆನೆ ಕರ್ನಾಟಕ ಲೇಖಕಿಯರ ಸಂಘ ಎಚ್ ವಿ ಸಾವಿತ್ರಮ್ಮ ಪ್ರಶಸ್ತಿ ಕೊಟ್ಟಾಗ ನನ್ನ ಬಗ್ಗೆ ಒಂದು ರೈಟ್ ಅಪ್ ನ ರೆಡಿ ಮಾಡಿ ಅಭಿನಂದನಾ ಪತ್ರ ಮಾಡಿಕೊಟ್ರು. ಅದು ಇದು ಅದಕ್ಕೆ ಸಂಬಂಧಪಟ್ಟಿದ್ದು. ನನ್ನ ಮೊದಲನೇ ಕಥಾ ಸಂಕಲನ 2009-10ರಲ್ಲಿ ಜಗಜ್ಯೋತಿ ಕಲಾವೃಂದ ಅಂತ ಮುಂಬೈಯಲ್ಲಿ ಅವರು ಈ ಪ್ರಶಸ್ತಿನ ಕೊಟ್ರು. ಅಲ್ಲಿ ಕಥಾ ವಿಭಾಗಕ್ಕೆ ನನಗೆ ಬಂದಿದ್ದ ಪ್ರಶಸ್ತಿ ಅದು. ಹಾಗೇನೆ ಇದರಲ್ಲಿ ಕವಿತೆಗಳಿಗೆ ಅವಾಗ ಜ್ಯೋತಿ ಗುರುಪ್ರಸಾದ್ ಅವ್ರಿಗೆ ಬಂದಿತ್ತು. ಇದೆರಡು. ಆಮೇಲೆ ಇಲ್ಲಿ ದಸರೆನಲ್ಲಿ ನಾನು ಒಂದು ಕವಿತೆ ಓದಿದೆ, ದಸರಾ ಕವಿಗೋಷ್ಠಿ 2020ರಲ್ಲಿ. ಇದು ನೋಡಿ, ಇದು 2019. ಇದು ಅದ್ರದ್ದು. ಇದು ದಸರಾದ ಇದು ಪ್ರೈವೇಟ್ ಅವ್ರು ಯಾರೋ ಮಾಡಿದ್ದು, ಬೇರೆ ಸವಿಗನ್ನಡದವ್ರು ಮಾಡಿದ್ದು. ಇದು ರೆಗ್ಯುಲರ್ ಸರ್ಕಾರದ ಕಾರ್ಯಕ್ರಮದಲ್ಲಿ ಓದಿದ್ದೆ. ಆಮೇಲೆ ಒಂದ್ ಸಣ್ಣ ಕತೆಗೊಂದು ಬಹುಮಾನ ಬಂತು 2019ರಲ್ಲಿ. ಕ್ಯಾಲಿಫೋರ್ನಿಯಾ ಕಾವ್ಯಾಂಜಲಿ, ತುಷಾರ ಕ್ಯಾಲಿಫೋರ್ನಿಯಾ ಕಾವ್ಯಾಂಜಲಿ ಅಂತ ಅದು ಕಾರ್ಯಕ್ರಮ ತರಂಗದವರು ತುಷಾರದವರು ಏರ್ಪಾಡು ಮಾಡಿದ್ರು. ಅದು ಮೊದಲನೇ ಮೊಲೆವಾಲು ನಂಜಾಗಿ ಅಂತ ಒಂದ್ ಕತೆ. ಅದು ಉಡುಪಿಗೆ ಕರೆಸ್ಕೊಂಡು, ಅವತ್ತು ನನ್ನ ಮೊಮ್ಮಗಳ ಬರ್ತ್ಡೇ ಇದ್ದಿದ್ರಿಂದ ನಾನು ಅಟೆಂಡ್ ಮಾಡಕ್ ಆಗಲ್ಲ ಅಂತ ಹಿಂದಿನ ದಿವಸನೇ ನನ್ನ ಸಂಧ್ಯಾಪಯ್ಯ ಅವ್ರು ಕರೆಸ್ಕೊಂಡು ಅವ್ರ ಆಫೀಸಲ್ಲಿ ಚೇಂಬರ್ ಅಲ್ಲಿ ನನಗೆ ಬಹುಮಾನ ಕೊಟ್ರು. ಇದನ್ನ ಇದು ನನ್ನ ಇನ್ನೊಂದೆರಡು ಕಥಾ ಸಂಕಲನಗಳಿಗೆ ಒಂದು ತ್ರಿವೇಣಿ ದತ್ತಿನಿಧಿ ಪ್ರಶಸ್ತಿ ಅಂತ ಒಂದು ಬಂತು ಕರ್ನಾಟಕ ಲೇಖಕಿಯರ ಸಂಘದಿಂದ. ಇನ್ನೊಂದು ಸುಧಾಮೂರ್ತಿ ತ್ರಿವೇಣಿ ದತ್ತಿನಿಧಿ, ಅದು ಒಂದು ಬಂತು ಅಲ್ಲೇನೆ. ಇದು ಇತ್ತೀಚೆಗೆ ವೀರಲೋಕ ಇಂದ ಒಂದು ಪುಸ್ತಕ ಪ್ರಕಟ ಆಯ್ತು, ಪುಸ್ತಕ ಸಂತೆಯಲ್ಲಿ ಮೊನ್ನೆ. ಅದು ಕಾಲ ಹೊರಳಿನ ಚೆಹರೆ ಅಂತ ಲೇಟೆಸ್ಟ್ ಕಥಾ ಸಂಕಲನ, ಇತ್ತೀಚಿನ ಕಥಾ ಸಂಕಲನ ನಮ್ದು. ಮತ್ತೆ ಇದು ಕಂಚುಗನ್ನಡಿ 2019 ಸಾಲ್ಗೆ, ಆಕ್ಚುಲಿ 2018ರಲ್ಲಿ ಅದು ಇದಕ್ಕೆ ನೇಸರು ಜಾಗತಿಕ ನಾಟಕ ಸ್ಪರ್ಧೆನಲ್ಲಿ ಪ್ರಥಮ ಬಹುಮಾನ ಬಂತು. ಅದನ್ನ ಪುಸ್ತಕ ಮಾಡಿ ಪ್ರೆಸೆಂಟ್ ಮಾಡಿದೆ 19ರಲ್ಲಿ. 19ನೇ ಸಾಲಿಂದು ಅಕಾಡೆಮಿ ಪ್ರಶಸ್ತಿ ಬಂತು ಅದು. ಆಮೇಲೆ ಇದು ಕನ್ನಡ ಸಾಹಿತ್ಯ ಪರಿಷತ್ತು ಅಂಗರಾಗ ಅಂತ ಒಂದು ಮೊದಲು 2ನೇ ಕವನ ಸಂಕಲನ, ಅದಕ್ಕೆ ಶಾರದಾ ರಾಮಲಿಂಗಯ್ಯ ದತ್ತಿ ಅಂತ ಅದೊಂದು ದತ್ತಿ ಬಹುಮಾನ ಕೊಟ್ರು. ಇದು ಮಾಸ್ತಿ ವೆಂಕಟೇಶ್ವರ ಟ್ರಸ್ಟ್ ಅಲ್ಲಿ 2009ರಲ್ಲಿ ಒಂದು ಕಾದಂಬರಿ ಬರೆದೆ ನಾನು, ಕಾಮಿನಿ ತಲ್ಪ ಅಂತ. ಅದ್ರ ಹಸ್ತಪ್ರತಿಯ ಸ್ಪರ್ಧೆ ಇತ್ತು, ಕಳಿಸ್ದೆ, ಮೊದಲನೇ ಕಾದಂಬರಿ ಅದು. ಅದಕ್ಕೆ ಅವರೊಂದು ಬಹುಮಾನನ ಕೊಟ್ರು, ಮಾಸ್ತಿ ಕಾದಂಬರಿ ಪುರಸ್ಕಾರ. ಮತ್ತೆ ಒಂದು 10ರಲ್ಲಿ ಬರೆದೆ, ಅದನ್ನ 11ರ ಸ್ಪರ್ಧೆಗೂ ಕಳಿಸ್ದೆ. ಅದು ಒಂದೇ ಕಂಟಿನ್ಯೂಸ್ 10 ಮತ್ತೆ 11ರಲ್ಲಿ ಅದಕ್ಕೂ ಬಹುಮಾನ ಬಂತು. 2 ಸರಿ ಮಾಸ್ತಿ ಕಾದಂಬರಿ ಪುರಸ್ಕಾರ ಬಂತು. ಇದು ಬಂದು ನಮ್ಮ ಮಾವನವ್ರದ್ದು ಆಕ್ಚುಲಿ ಇದು ಈ ಪ್ರಶಸ್ತಿ ಸಾರ್ವಜನಿಕ ಸೇವಾ ಪ್ರಶಸ್ತಿ ಅಂತ ಹೇಳ್ಬಿಟ್ಟು 1959 ಕೊಟ್ಟರು. ಹಿಂಗ್ ತೋರಿಸಿ ದಸರಾಲಿ 59 ಕೊಟ್ಟರು. ಸೋಷಿಯಲ್ ಸರ್ವಿಸ್ ಕೊಡಿ ಸರ್ ಒಂದ್ಸಲ. ವೆಯ್ಟ್ ಇದೆ ಅದು ಬೆಳ್ಳಿದು ಪೂರ್ತಿ ಫುಲ್ ಸಿಲ್ವರ್ ಅಲ್ಲೇ ಮಾಡಿರೋ ಸರ್ಟಿಫಿಕೇಟ್. ಅದು ಎಷ್ಟಿದೆ ಸರ್ ಇದೊಂದು ಅಂದಾಜು ವೆಯ್ಟ್? ಮತ್ತೆ ಲೋಗೋ ಇದೆ ನೋಡಿ, ಮೈಸೂರಿದು ಲೋಗೋ, ಗಂಡಬೇರುಂಡ. ಅರ್ಧಕ್ಕಿಂತ ಹೆಚ್ಚಿಗೆ ಇದೆ.
ಅವಾಗೆಲ್ಲ ಈ ತರ ಪ್ರಶಸ್ತಿ ಪತ್ರ ಕೊಡ್ತಾ ಇದ್ರು. ತೂಕದ ಪ್ರಶಸ್ತಿ. ಅದೇ ಅವರು ಕೃಷಿಕರಾಗಿದ್ರು, ಅಡ್ವೊಕೇಟು ಆಗಿದ್ರು, ಆನರರಿ ಮ್ಯಾಜಿಸ್ಟ್ರೇಟ್ ಆಗಿದ್ರು. ಜೊತೆಗೆ ಕೃಷಿ ಮಾಡ್ಕೊಂಡು ಎಲ್ಲ ಕೆಲಸನೂ ಬಿಟ್ಬಿಟ್ಟು ಬೆಂಗಳೂರಿಂದ ಬಂದು ಪ್ರಾಕ್ಟಿಸಿಂಗ್ ಅಡ್ವೊಕೇಟೇ ಆಗಿದ್ದವರು ಬಿಟ್ಬಿಟ್ಟು ಬಂದು ಹಳ್ಳಿಲಿ ಜಮೀನು ನೋಡ್ಕೊಳ್ತಾ ನಿಂತ್ಬಿಟ್ರು. ಕೃಷಿ ಕುಟುಂಬನೇ. ನಾನು ಕೂಡ ಕೃಷಿ ಕುಟುಂಬಕ್ಕೆ ಸೊಸೆಯಾಗಿ ಹೋದವಳು. ನಾನು ರೈತ ಜೀವನವನ್ನ ಒಂದು 9-10 ವರ್ಷ ನಾನು ಅಲ್ಲೇ ಇದ್ದೆ, ಹತ್ರದಲ್ಲಿದ್ದೆ. ಇದು ಅದಕ್ಕೆ ಕೊಟ್ಟಂತ ಪತ್ರ. ಲ್ಯಾಮಿನೇಟ್ ಮಾಡಿ ಇಟ್ಟಿದ್ದೀರಿ ಸರ್. ಅಲ್ಲೇ ಇಡೋಣ. ದೊಡ್ಡ ಆಸ್ತಿ ಇದು. ತಂದೆಯವರ ನೆನಪು. ಇದು ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ 2022ರಲ್ಲಿ ಒಂದು ಕಾದಂಬರಿ ಬರೆದಿದ್ದೆ ನಾನು, ಕೆಂಡದ ರೊಟ್ಟಿ ಅಂತ, ಅಂಕಿತಾದಿಂದ ಬಂದಿತ್ತು. ಅದಕ್ಕೆ ಮಾತೋಶ್ರೀ ರತ್ನಮ್ಮ ಹೆಗಡೆ ಪ್ರಶಸ್ತಿ ಕೊಟ್ರು ಕರ್ನಾಟಕ ವಿದ್ಯಾವರ್ಧಕ ಸಂಘ. ಆಮೇಲೆ ಇದು ಬುಕ್ ಬ್ರಹ್ಮ, ಅದು ಅದೇ ಕೆಂಡದ ರೊಟ್ಟಿ ಟಾಪ್ 5 ಅಲ್ಲಿ ಇತ್ತು ಬುಕ್ ಬ್ರಹ್ಮದಲ್ಲಿ. ಇದು ಅದೇ ಕಾದಂಬರಿ ಪ್ರಶಸ್ತಿ ಕೊಟ್ರಲ್ಲ, ನಮ್ಮ ಇವ್ರಿಗೆ ಬಂತು ಅವಾಗ, MR ದತ್ತಾತ್ರೇಯ ಅವ್ರಿಗೆ ಬಂತು, ಒಂದೊಂದು ತಲೆಗೂ ಒಂದೊಂದು ಬೆಲೆ, ಅದು ಅದಕ್ಕೆ ಬಂತು. ಅದೊಂದು ಕ್ಯಾಸೆಟ್ ನನ್ನ ಧ್ವನಿ ಸುರುಳಿ ಆಯ್ತು. ನನ್ನ ಕವಿತೆಗಳನ್ನ ತಗೊಂಡು ಲಹರಿ ಮ್ಯೂಸಿಕ್ನವರು ಪಯಣರಾಗ ಅಂದ್ಬಿಟ್ಟು ಅದೊಂದು ನಂದೊಂದು ಸಣ್ಣ ಕತೆ ಬಂದು ಕಿರುಚಿತ್ರ ಆಯ್ತು, ಸೀರೆ ಅಂತ. ಅದ್ರಲ್ಲಿ ನನ್ನ ಮಗಳು ಮಾಡಿದ್ಲು, ನಾನು ಆಕ್ಟ್ ಮಾಡಿದೀನಿ, ನಂದೇ ಕತೆನೂ, ಸಂಭಾಷಣೆನೂ ನಾನೇ ಬರ್ಕೊಟ್ಟೆ ಅದು ಮನೆ. ಈ ತರದ್ದು ಕೆಲವು ನೆನಪುಗಳು. ಇನ್ನು ಕೆಲವೆಲ್ಲ ಮಿಕ್ಕಿದ್ದೆಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೊಟ್ಟಿದ್ದು. ಇದೊಂದು ಮುಖ್ಯವಾದ ಪ್ರಶಸ್ತಿ ನನಗೆ, ಸಾಹಿತ್ಯ ವಿಜಯ ಅಂದ್ಬಿಟ್ಟು. ಈ ವಿಜಯಮ್ಮ ಅಂತ ಇವರು ಒಬ್ರು MLC ಮಹೇಶ್ ಅವರ ಧರ್ಮಪತ್ನಿ, ಈಗಿಲ್ಲ ಅವರು. ಅವರ ನೆನಪಲ್ಲಿ ಪ್ರತಿ ವರ್ಷ 6 ವಿಭಾಗದಲ್ಲಿ ಪ್ರಶಸ್ತಿಗಳು ಕೊಡ್ತಾರೆ. ನನಗೆ 2023ರಲ್ಲಿ ಅನ್ಸುತ್ತೆ ಈಗ ಪ್ರಶಸ್ತಿಗೆ ಆಯ್ಕೆ ಮಾಡ್ಕೊಂಡು ನನ್ಗೆ ಇದ್ ಕೊಟ್ರು. ತುಂಬಾ ಘನತೆಯಿಂದ ಕಾರ್ಯಕ್ರಮ ಮಾಡಿದ್ರು, ತುಂಬಾ ಅದ್ಭುತವಾಗಿತ್ತು. ತುಂಬಾ ಒಳ್ಳೆ ಮೊತ್ತ ಕೂಡ ನನಗೆ ಕೊಟ್ರು, ಕ್ಯಾಶ್ ಅವಾರ್ಡ್ ಕೊಟ್ಟು ತುಂಬಾ ಚಂದದ ಕಾರ್ಯಕ್ರಮ ಮಾಡಿದ್ರು. ಅನಿರೀಕ್ಷಿತವಾಗಿ ನನ್ನನ್ನು ಕರೆದು ಮಾಡಿದ್ರು ಅದನ್ನ. ದಾಂಪತ್ಯ ಗೀತ ಕವಿಗೋಷ್ಠಿ ಮತ್ತು ಗೀತ ಗಾಯನ ಕಾರ್ಯಕ್ರಮದಲ್ಲಿ ಇದೆಲ್ಲ ಭಿನ್ನ ಮೈಸೂರಿನ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೊಟ್ಟಿದ್ದು. ಇದೆಲ್ಲ ನನ್ನ ಸಣ್ಣ ಕತೆ ಕಲೆಕ್ಷನ್. ಇದು ಪೂರ್ತಿ ಇದು ಎರಡುವೆ. ಯಾರ್ದು ಜಾಸ್ತಿ ಓದ್ತೀರಿ ಮೇಡಮ್ ನೀವು? ನನಗೆ ತುಂಬಾ ಸಣ್ಣ ಕಥೆಗಳು, ತುಂಬಾ ಮಾಸ್ತಿ ಅವ್ರದ್ದು ತುಂಬಾ ಇಷ್ಟ ಆಗ್ತಾ ಇತ್ತು ನನಗೆ. ನಾಗತಿಹಳ್ಳಿ ಚಂದ್ರಶೇಖರ್ ತುಂಬಾ ನನ್ನ ಫ್ಯಾನ್, ಗ್ರೇಟ್ ಫ್ಯಾನ್ ಆಫ್ ನಾಗತಿಹಳ್ಳಿ. ಅವರಿಂದಾನೇ ಒಂದು ಹೊಸ ಡೈಮೆನ್ಷನ್ ನನಗೆ ಸಿಕ್ಕಿದ್ದು ಕತೆ ಬರೆಯೋದಕ್ಕೆ. ತುಂಬಾ ಬೇರೆಯವ್ರದ್ದು ಎಲ್ಲ ಓದಿದ್ದೀನಿ, ಆದ್ರೆ ನನ್ಗೆ ಅವರಿಬ್ರು ವಿಶೇಷವಾಗಿ ಇಷ್ಟ ಆಗುತ್ತೆ. ಮಾಸ್ತಿ ಅವ್ರದ್ದು ಒಂದು ಸಮತೂಕ ಇದೆಯಲ್ಲ, ಅದ್ ನಾನು ಎಲ್ಲೂ ಕಾಣಕ್ ಸಾಧ್ಯನೇ ಇಲ್ಲ. ಮತ್ತೆ ಬೇರೆ ಬೇರೆನೂ ಓದ್ತಿರ್ತೀನಿ, ಓದಲ್ಲ ಅಂತ ಏನಿಲ್ಲ. ಮತ್ ನಾಟಕಗಳು ಆಸಕ್ತಿ ಇದೆ, ನಾಟಕಗಳು ಓದ್ತಾ ಇರ್ತೀನಿ. ಇದೆಲ್ಲ ನನ್ನ ಬೇರೆ ಬೇರೆ ಸಂದರ್ಭದಲ್ಲಿ ನಾನು ತಗೊಂಡಿದ್ದು, ನನಗೆ ಗಿಫ್ಟ್ ಬಂದಿದ್ದು ಎಲ್ಲಾ ತರ ಪುಸ್ತಕನೂ ಇದೆ. ಇದರಲ್ಲಿ ಮೇಡಮ್ಗೆ ತುಂಬಾ ಕಾಡುವಂತಹ, ಯಾಕಂತಂದ್ರೆ ಸಾಮಾನ್ಯ ನಾವು ಬೋರ್ ಆಗಿದ್ದಾಗ ಅಥವಾ ತುಂಬಾ ಮನ್ಸಿಗೆ ಭಾರ ಆದಾಗ ಯಾವುದೋ ಒಂದು ಎತ್ತಿ ಬುಕ್ ಓದ್ತೀವಿ. ಸೊ ಆ ತರ ಓದುವಂತ ಬುಕ್ ನನಗೆ ಅಷ್ಟು ಸಲ ಮತ್ತೆ ಓದಿದ. ನನಗೆ ಆಲ್ ಟೈಮ್ ಫೇವರಿಟ್ ಅಂದ್ರೆ ಇದುವರೆಗೂ ನಾನು ಓದಿರೋದ್ರಲ್ಲಿ 2 ಕಾದಂಬರಿಗಳು. ಒಂದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ದು ಚಿಕ್ಕವೀರ ರಾಜೇಂದ್ರ. ನನ್ಗೆ ಎಷ್ಟು ಸರಿ ಓದಿದ್ರು ಬೇಜಾರಾಗಲ್ಲ. ಪ್ರತಿ ಸರಿನೂ ಆ ಭಾವತೂಲ ನನ್ನೊಳಗಡೆ ಒಂದು ವಿಪ್ಲವ ಉಂಟು ಮಾಡುತ್ತೆ. ಮತ್ತೆ ಎಲ್ಲೋ ಒಂದು ಮೆಂಟಲ್ ಅಗೋನಿಗೆ ಹೋಗಿ ಮತ್ತೆ ತಿಳಿಯಾಗಿ ಎಲ್ಲ ಆಗುತ್ತೆ. ಅದೇ ತರ ಮತ್ತೊಂದು ನನ್ ಕಾಡಿದ ಕಾದಂಬರಿ ಅಂದ್ರೆ ಭುಜಂಗಯ್ಯನ ದಶಾವತಾರಗಳು, ಶ್ರೀಕೃಷ್ಣ ಹಾಲನಹಳ್ಳಿದು ಕಾದಂಬರಿಗಳಲ್ಲಿ ನಾನು ಅದನ್ನ. ಆಮೇಲೆ ಗೃಹಭಂಗ SL ಭೈರಪ್ಪನವ್ರದು. ಆ 3 ಕಾದಂಬರಿ ಮಾತ್ರ ನಂಗೆ ಎಷ್ಟು ಸರಿ ಓದಿದ್ರು ಬೇಜಾರಿಲ್ಲ. ಮತ್ತು ಒಂದೊಂದ್ಸರಿ ಒಂದೊಂದು ಹೊಳವುಗಳು ಹೊಳೆಯುತ್ತೆ ನನಗೆ, ಸಾಧ್ಯತೆಗಳು ಹೊಳೆಯುತ್ತೆ ನನಗೆ. ನಾನು ತುಂಬಾ ಮೆಚ್ಚಂತ ಕಾದಂಬರಿಕಾರರು ಒಂದು SL ಭೈರಪ್ಪ, ಒಂದು ಮಾಸ್ತಿ ವೆಂಕಟೇಶ ಅಯ್ಯಂಗಾರು, ಒಂದು ಕಾರಂತರು, ಮತ್ತೆ ಶ್ರೀಕೃಷ್ಣ ಹಾಲನಹಳ್ಳಿ. ನೀವು ಓದಿದಂತ ಮೊದಲ ಕೃತಿ ಅವ್ರದ್ದೇನಾ, ಮಾಸ್ತಿ ಅವರದ್ದೇನಾಗಿತ್ತ? ನಿಮ್ಮ ಚೈಲ್ಡ್ಹುಡ್ ನೆನಪು ಮಾಡ್ಕೊಂಡ್ರೆ ನನ್ನ ಮೊದಲನೇ ಕಾದಂಬರಿ ನಾನು ಓದಿದ್ದು, ನನಗೆ 7ನೇ ಕ್ಲಾಸಲ್ಲಿರುವಾಗ ಸೋತು ಗೆದ್ದವಳು ಒಂದು ಪ್ರೈಸ್ ಬಂತು ಯಾವ್ದೋ ಚರ್ಚಾ ಸ್ಪರ್ಧೆನಲ್ಲಿ. ಅವಾಗೆಲ್ಲ ಪುಸ್ತಕಗಳು ಕೊಡೋರು. ನನ್ಗೆ ಎಷ್ಟು ಅರ್ಥ ಆಯ್ತೋ ಗೊತ್ತಿಲ್ಲ, ಸೋತು ಗೆದ್ದವಳು 7-8ನೇ ಕ್ಲಾಸಲ್ಲಿ ಓದ್ದೆ. ಆಮೇಲಿಂದ ಭೈರಪ್ಪ, ಗೃಹಭಂಗ ಮತ್ತೆ ಧರ್ಮಶ್ರೀ ನನ್ನ ಕೈಗೆ ಬಂತು. ನನಗೆ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ಲು. ಈ ಕಲೆಕ್ಷನ್ ನಮ್ಮ ಮಾವನವರು ನಾನು ಬಂದಾಗ ಇದ್ದಿದ್ದ ಪುಸ್ತಕಗಳು. ಇದರಲ್ಲಿ ದೇವಶಿಖಾಮಣಿ ಅಳಸಿಂಗಾಚಾರ್ಯರದು ಪೂರ್ತಿ ಮಹಾಭಾರತ ಸೆಟ್ ಇಟ್ಕೊಂಡಿದ್ರು. ಆಮೇಲೆ ಹರಿವಂಶ ಇದೆ, ಆಮೇಲೆ ರಾಮಾಯಣ ಪಾತ್ರ ಪ್ರಪಂಚ, ಮಹಾಭಾರತ ಇಲ್ಲಿದೆ, ಹರಿವಂಶ ಇದೆ, ಭಾಗವತ ಇದೆ, ಸುಮಾರು ಇದೆ. ಕೆಲವೆಲ್ಲ ನಾನು ಬೇಕಾದಾಗ ತೆಗ್ದು ರೆಫರೆನ್ಸ್ಗೆ ಓದ್ಕೊಳಕ್ಕೆ
ಹಳೆ ವಾಲ್ಯೂಮ್ಸ್, ತುಂಬಾ ಹಳೆದಿದೆಲ್ಲ. ಬೈಂಡಿಂಗ್ಸ್ ಎಲ್ಲ ನೋಡಿ ಹೌದು, ಮುಂಚಿನ ಟೈಮ್ ಇದು. ಎಲ್ಲ ತುಂಬಾ ಕಮ್ಮಿ, 10 ರೂಪಾಯಿ 5 ರೂಪಾಯಿ. ಇದು ಮಾವನವರ ಹ್ಯಾಂಡ್ ರೈಟಿಂಗ್? ಹೌದು, ಅವ್ರ ಹ್ಯಾಂಡ್ ರೈಟಿಂಗ್. ಓಕೆ. ರಾಮಾಯಣ ದರ್ಶನಂ ಕುವೆಂಪುದು. ಓ, ಮೂಲ ಪ್ರತಿಯೇ ಇದು? ಹಾ, ಮೊದಲು ಬಂದಿದ್ದು, ಮೊದಲು ಬಂದಿದ್ದು ಫಸ್ಟ್ ಎಡಿಷನ್ ಇದು. ಫಸ್ಟ್ ಎಡಿಷನ್. ಹೌದು. ಇದೆಲ್ಲ ಪರ್ಚೇಸ್ ಮಾಡೋದು ಹಾಗೆ. ಗೀತಾಂಜಲಿ ಕೂಡ ತಗೊಂಡಿದ್ರು. 10 ಬುಕ್ ಅಲ್ಲಿ ಮಕ್ಕಳ ಹತ್ರ ಗೀತಾಂಜಲಿ ಕೂಡ ಇದೆ. ಓಕೆ. ಆಮೇಲೆ ಅವ್ರಿಗೆ KS ನಾರಾಯಣಾಚಾರ್ಯ ತುಂಬಾ ಆತ್ಮೀಯರು. ಅವ್ರ ಜೊತೆ ತುಂಬಾ ಲೆಟರ್ ಕರೆಸ್ಪಾಂಡೆನ್ಸ್ ಇತ್ತು ಮಾವನವ್ರಿಗೆ. ಅವ್ರು ನಮ್ಮ ಮನೆಗೂ ಬರೋರು. KS ನಾರಾಯಣಾಚಾರ್ಯರು ತುಂಬಾ ದೊಡ್ಡ ರೈಟರ್, ಗೊತ್ತಲ್ಲ. ಅವ್ರ ಜೊತೆ ವ್ಯವಹಾರ ಅಂತಲ್ಲ, ಸ್ನೇಹ ಇತ್ತು. ಪುಸ್ತಕ ಒಂದು ಅವ್ರ ಹತ್ರ ಬರ್ಸಿ ಇದನ್ನ ಪ್ರಿಂಟ್ ಮಾಡಿಸಿದ್ರು ಮಾವನವರು. ಸ್ತೋತ್ರ ರತ್ನಂ. ಈ ಪುಸ್ತಕನ ನಮ್ಮ ಮಾವನವರು ನಾರಾಯಣಾಚಾರ್ಯ ಹೇಳಿ ಬರ್ಸಿದ್ರು. ಇದು ನನ್ನ ಕವಿತೆಗಳ ಸಂಗ್ರಹ. ನನಗೆ ಬೇರೆಯವ್ರು ಕೊಟ್ಟಿದ್ದು, ನಾನು ಕೊಂಡಿದ್ದು ಎಲ್ಲಾನು ಸೇರ್ಕೊಂಡಿದೆ. ನಾಟಕಗಳು, ಕವಿತೆಗಳು, ಪ್ರಬಂಧಗಳು, ವಿಮರ್ಶೆಗಳು, ಪ್ರತಿಯೊಂದು ಬೇರೆ ಬೇರೆ. ಸ್ವಲ್ಪ ನೀವು ಬರೆದಂತಹ ಕಥೆಗಳಲ್ಲಿ ನಿಮ್ಮ ಫೇವ್ರೆಟ್ ಕಥೆ ಯಾವುದು ಮೇಡಮ್? ಅಥವಾ ಹಸ್ಬೆಂಡ್ ನಿಮಗೆ, ಮೇಡಮ್ ಅವರ ಹಸ್ಬೆಂಡ್ ನರಸಿಂಹ ಅವರಿಗೆ ಫೇವ್ರೆಟ್ ಯಾವುದು ಅಂತ ಹೇಳಿ? ಅಲ್ಲ, ನಾನು ಅದನ್ನು ಕೇಳ್ಬೇಕು ಆಕ್ಚುಲಿ. ಅದನ್ನ ನಾನು ಮೇನ್ ಆಗಿ ಕೇಳ್ಬೇಕು. ಫಸ್ಟ್ ಓದ್ತೀರಾ ಸರ್ ನೀವು? ಇವರು ನಾನು ಬರ್ದ ಮೇಲೆ ರೀಡಿಂಗ್ ಕೊಡ್ಬೇಕು. ರಾತ್ರಿ ಬಂದು ಕೂತ್ಕೊಂಡ್ಬಿಡ್ತಾರೆ, ಏನ್ ಬರ್ದೆ ಓದು ನನಗೆ ಅಂತ. ಓದ್ತೀರಿ ಒಂದೊಂದ್ಸರಿ. ಓದಿದ ಮೇಲೆ ಇದು ಸರಿ ನನಗೆ ಬರ್ದಿರೋದು, ಇದೇನೋ ಸ್ವಲ್ಪ ಅನುಮಾನ ಆಗ್ತಾ ಇದೆ, ಇನ್ನೊಂದ್ಸರಿ ನೋಡು ಅಂತಂತಾರೆ. ನನ್ಗೇನಾದ್ರು ಸರಿ ಮಾಡ್ಬೇಕು ಅನ್ಸಿದ್ರೆ ಮಾಡ್ತೀನಿ. ಮೊದಲನೇ ಕೇಳುಗ. ಈಗ ಕಾದಂಬರಿ ಆರ್ಯಾವರ್ತ ಮಾತ್ರ ಪೂರ್ತಿ ತುಂಬಾ ವಾಲ್ಯೂಮಿನಸ್ ಇತ್ತು. ತುಂಬಾ ದೊಡ್ಡ ಪುಸ್ತಕ ಅಲ್ವಾ, ಅವರೇ ಕುತ್ಕೊಂಡು ಹೋಗಿದ್ರು. ಹಂಗಾಯ್ತು. ಸರ್ ಅವತ್ತು ಬರೆಯೋ ಪ್ರಯತ್ನ ಮಾಡ್ಲಿಲ್ವಾ? ಮೇಡಮ್ಗೋಸ್ಕರ ಏನಾದ್ರು ಒಂದು ಲೆಟರ್? ಇದು ಬನ್ನಿ, ಈ ಬೀರು ಏನಂದ್ರೆ ಇಲ್ಲಿರೋ ಪುಸ್ತಕಗಳು ಇದಿಷ್ಟು ನಾನ್ ಬರೆದಿರೋ ಪುಸ್ತಕಗಳೇ. ಹೆಚ್ಚು ಕಡಿಮೆ ಏನು, ಇದಿಷ್ಟು ನಾನ್ ಬರೆದಿರೋದು. ಇದೆಲ್ಲ ನನ್ನ ಆರ್ಟಿಕಲ್ಸ್. ಇದು ನಾನ್ ಸಂಪಾದಕೀಯ ಮಾಡಿದ್ದು, ಪ್ರಧಾನ ಸಂಪಾದಕಿಯಾಗಿ ಮಾಡಿದ್ದು. ಸಾಹಿತ್ಯ ಸಖಿ ಶೈಲಜೆ. ಇದೆಲ್ಲ ಏನಂದ್ರೆ ಅಕಾಡೆಮಿ ಮತ್ತೆ ಇದ್ರ ಪಬ್ಲಿಕೇಶನ್ಸ್ ಅಲ್ಲಿ ನಂದೆಲ್ಲ ಸುಮಾರು ಸರಿ ಬಂದಿದೆ. ಅವ್ರ ಪಬ್ಲಿಕೇಶನ್ಸ್ ತರ್ತಾರಲ್ಲ, ಪ್ರಬಂಧಗಳು, ಕವಿತೆಗಳು, ಇಷ್ಟರಲ್ಲೂ ನನ್ನ ರೈಟಪ್ಗಳು ಇರೋ ಅಂತದ್ದು. ಇದು ಮಾಸ್ತಿ ಟ್ರಸ್ಟ್ ಅಲ್ಲಿ ನಮ್ಗೆಲ್ಲ ಬಹುಮಾನ ಬಂದಾಗ ಒಂದ್ ಪುಸ್ತಕ ಕೊಟ್ಟಿದ್ರು ನಮ್ಗೆ. ಇನ್ನು ಕೆಲವು ನನ್ನ ಸೆಲೆಕ್ಷನ್ ಇಟ್ಕೊಂಡಿದೀನಿ. ಈ ಪುಸ್ತಕ ಏನಿದೆ ಪಾಲಿ ಲ್ಯಾಂಗ್ವೇಜ್ದು 3 ವಾಲ್ಯೂಮ್, ಮಲ್ಲೇಪುರಂ ಜಿ ವೆಂಕಟೇಶ್ ಅವ್ರು ಗೊತ್ತಿರಬೇಕಲ್ಲ, ಅವರು ಮಾಡಿದ್ದಿದ್ದು. ಇದನ್ನ ನಾನು ಈ ಆರ್ಯಾವರ್ತ ಬರೆಯುವಾಗ ನನ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸರ್. ಏನಂದ್ರೆ ಅವರ ಒತ್ತಾಸೆ ಇಲ್ದಿದ್ರೆ ನಾ ಬರಿತಾನೆ ಇರ್ಲಿಲ್ಲ. ನೀ ಬರಿಬೇಕು ಅಂತ ನನಗೊಂದು ರಿಮೈಂಡ್ ಮಾಡಿ, ಫೋನ್ ಮಾಡಿ ಬರ್ಸಿದ್ರು. ಇದನ್ನ ನಿನ್ಗೆ ಉಪಯೋಗ ಆಗುತ್ತೆ ಅಂತ ನಮ್ಮ ಮನೆಗೆ ಬಂದು ಇದನ್ನ ತಂದ್ಕೊಟ್ರು. ಪಾಲಿ ಇದು ನನಗೆ ಕೆಲವು ಪಾಲಿ ಪದಗಳದ್ದು ಅರ್ಥಗಳನ್ನ ನಾನು ತಿಳ್ಕೊಬೇಕಾಗಿತ್ತಲ್ವಾ, ಇದು ನಿನಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಬುದ್ಧನ್ ಸ್ಕ್ರಿಪ್ಚರ್ಸ್ ಬಗ್ಗೆ ಕೆಲಸ ಮಾಡಿದ್ದೀನಿ ಅಲ್ಲಿ, ಸೊ ನಿಮ್ಗೆ ಯೂಸ್ ಆಗುತ್ತೆ ಅಂತ ಸರ್ ನಮ್ಮ ಮನೆಗೆ ಬಂದು ನನ್ನ ಇಡೀ ಹಸ್ತಪ್ರತಿನ ಓದಿ ಮಾರ್ಕ್ ಮಾಡ್ಕೊಂಬಂದು, ಬರೀ ಪ್ರೂಫ್ ರೀಡಿಂಗ್ ಅಲ್ಲ, ತಪ್ಪುಗಳೆಲ್ಲ ಆಗಿದೆ ಅದನ್ನ ಅಂಡರ್ಲೈನ್ ಮಾಡ್ಕೊಂಡು ಇದನ್ನ ಚೇಂಜ್ ಮಾಡ್ಬೇಕಾಗತ್ತೆ, ಇತಿಹಾಸದಲ್ಲಿ ಇದಿಲ್ಲ ಅಂತ ನನ್ಗೆ ಎಚ್ಚರಿಕೆ ಕೊಟ್ಟು ಅಷ್ಟು ಕೇರ್ ತಗೊಂಡು ಬರ್ಸಿದ ಪುಸ್ತಕ ಅದು. ಈಗ ಲೇಟೆಸ್ಟ್ ಆರ್ಯಾವರ್ತ. ಸೊ ಅವರ ನೆನಪು ಇದು ನನಗೆ, ಅವರ ಆಶೀರ್ವಾದ ಅನ್ಕೊಂಡಿದ್ದೀನಿ. ಇದು ನಮ್ಮ ಮಾವನವ್ರದ್ದು ಡಿಕ್ಷನರಿಗಳು, ಸಾಂಸ್ಕ್ರಿಟ್ದು ವಾಲ್ಯೂಮ್ಸ್, ಇನ್ನೂ ಒಂದಷ್ಟು ವಾಲ್ಯೂಮ್ಸ್ ಎಲ್ಲೋ ಹೊಟ್ಟೋಗಿದೆ. ತುಂಬಾ ಅದ್ಭುತವಾಗಿ ಸಂಸ್ಕೃತ ಕನ್ನಡ ಶಬ್ದಕೋಶ ಒಂದು 8-10 ಇತ್ತು, ಈಗ 4 ನನ್ನ ಹತ್ರ ಉಳಿದಿದೆ. ನಾ ಬಂದಾಗ್ಲೇ 4 ಇತ್ತು. ಕನ್ನಡದಲ್ಲೂ ಇದೆ. ಹೌದು, ಪ್ಲಸ್ ಅದರ ಅರ್ಥ ಕನ್ನಡದಲ್ಲೂ ಕೊಟ್ಟಿದ್ದಾರೆ. ಎಂತ ಅದ್ಭುತ ಅಂತಂದ್ರೆ ಎಲ್ಲೂ ಸಿಕ್ದಿರೋದೆಲ್ಲ ಇಲ್ಲಿ ಸಿಕ್ಬಿಡುತ್ತೆ ನನಗೆ. ಏನಾಗುತ್ತೆ, ಆಲ್ ದ್ರವಿಡಿಯನ್ ಲ್ಯಾಂಗ್ವೇಜಸ್ ಲಿಂಕ್ ಇರುತ್ತೆ. ಒಂದಷ್ಟು ತೆಲುಗು ಪದಗಳು, ತಮಿಳ್ ಪದಗಳು ಎಲ್ಲಾನು ಎಲ್ಲೋ ಒಂದ್ ಕಡೆ ನಮ್ಗೆ ಸಿಕ್ಬಿಡುತ್ತೆ. ಕರೆಕ್ಟ್. ತುಂಬಾ ಚೆನ್ನಾಗಿರೋ ಡಿಕ್ಷನರಿ ಮಾತ್ರ. ನಾನು ರೆಫರ್ ತುಂಬಾ ಮಾಡ್ತೀನಿ, ಇದನ್ನ ಉಪಯೋಗಿಸ್ಕೊತೀನಿ ನಾನು. ನೀವು ಈ ಬರವಣಿಗೆಯಲ್ಲಿ ಗುರು ಅಂತ ನಿಮಗೆ ಬಂದವರು ಯಾರಾದ್ರೂ ಇದಾರ?
ಯಾರನ್ನ ನೀವು ನಿಮ್ಮ ಗುರುವಿನ ಸ್ಥಾನದಲ್ಲಿ ನೋಡ್ತೀರಾ? ನೋಡಿ, ನಾನು ಹೀಗೆ ಸುಮ್ಮನೆ ಹೀಗೆ ಬರೆಯಕ್ಕೆ ಶುರು ಮಾಡಿದವಳು. ಓಕೆ. ನಾನು ಬರವಣಿಗೆ ಶುರು ಮಾಡಿದ್ರು ಕೂಡ 2009 ಅಂದ್ರೆ ನನ್ನ 45ನೇ ವರ್ಷದವರೆಗೂ ನಾನು ಪ್ರಕಟ ಮಾಡಲಿಲ್ಲ. 45ನೇ ವರ್ಷಕ್ಕೆ ನನ್ನ ಫ್ರೆಂಡ್ ಮೋಹನ ಅಂತ ತುಂಬಾ ಆತ್ಮೀಯ ಗೆಳೆಯ, ಅವನು ಇಲ್ಲ ಉಷಮ್ಮ ನೀನ್ ಮಾಡ್ಲೇಬೇಕು, ಈ ಸತಿ ಮಾಡ್ಬಿಡೋಣ ಅಂತ ಪುಸ್ತಕ ತಂದ್ಬಿಟ್ಟ, ಫ್ರೆಂಡ್ಗೆ ಹೇಳಿ ತಂದ್ಬಿಟ್ಟ. ಆ ಸಂದರ್ಭ ನನ್ನ ಪುಸ್ತಕ ಓದ್ಬಿಟ್ಟು ಒಬ್ರು ಒಂದು ಪ್ರತಿಕ್ರಿಯೆ ಕೊಟ್ರು, ಡಾಕ್ಟರ್ HN ಮಂಜುರಾಜ್ ಅಂತ. ಅವರು ನನಗೆ ಮೊದಲನೇ ಸರ್ತಿ ನನ್ನ ಬರವಣಿಗೆ ಬಗ್ಗೆ ಭರವಸೆ ಬರೆಸಿದ್ದು ಅವರು. ಆಮೇಲೆ ಎಂಥ ಬ್ರಿಲಿಯಂಟ್ ಅಂತಂದ್ರೆ, ನಾನು ಏನ್ ಕೇಳಿದ್ರು ಅವ್ರ ಫಿಂಗರ್ ಟಿಪ್ಸ್ ಅಲ್ಲಿ ಇರುತ್ತೆ ಕೆಲವೆಲ್ಲ. 5 ನಿಮಿಷದಲ್ಲಿ ನನಗಾದ್ರು ಇದನ್ನ ಕಳಿಸ್ತಾರೆ, PDF ನ ಕಳಿಸ್ತಾರೆ, ಇದನ್ನ ರೆಫರ್ ಮಾಡ್ಕೊಡಿ ಅಂತ. ಆಮೇಲೆ ನಾನು ಏನೇ ಕಾದಂಬರಿಗಳು ಇದುವರೆಗೂ ಬರೆದಿದ್ದೀನೋ, ನಾಟಕ, ಕಾದಂಬರಿ ಎಲ್ಲಾನು ಅವ್ರು ಓದಿ ಒಂದು ಒಪಿನಿಯನ್ ಕೊಡ್ತಾರೆ ನನಗೆ. ಆಮೇಲೆ ಮಾರ್ಕ್ ಮಾಡ್ಕೊಡ್ತಾರೆ, ಇದು ಸಾಲದು, ಇದಕ್ಕೆ ಇನ್ನೂ ಪುಷ್ಟೀಕರಣ ಬೇಕು ಅಂತ ಸೈಡಲ್ಲಿ ಒಂದು ಇದನ್ನ ಬರೀತಾರೆ. ಇದು ನಿಮಗೆ ಇದು ಹೆಚ್ಚನ್ನಿಸುತ್ತಿಲ್ಲಲ್ವೇ, ಇದನ್ನ ಇನ್ನೊಂದು ಚೂರು ಕಟ್ ಶಾರ್ಟ್ ಮಾಡ್ಬೋದಾ ನೋಡಿ, ಪ್ರತಿಯೊಂದು ಒಪಿನಿಯನ್ನು ಕೊಡ್ತಾರೆ ನನಗೆ. ನನ್ನ ಇದಕ್ಕೆ ಸೈದ್ಧಾಂತಿಕವಾಗಿ ಮತ್ತೆ ಎಥಿಕಲಿ ಮಾರಲಿ ನಾನು ಅವ್ರನ್ನ ಗುರು ಅಂತ, ನನಗಿಂತ ವಯಸ್ಸಲ್ಲಿ ಚಿಕ್ಕವರು ಇರ್ಬೋದು, ಗುರುಗಳು ಅಂತಾನೆ ಅನ್ಕೊಂಡ್ಬಿಟ್ಟಿದ್ದೀನಿ. ಪ್ರತಿಯೊಂದರಲ್ಲೂ ನಂಗೆ ಮಾರ್ಗದರ್ಶನ ಇವತ್ತಿನವರೆಗೂ ಮಾಡ್ಕೊಂಡ್ಬಂದಿದ್ದಾರೆ. ನಮಗೆ ಫ್ಯಾಮಿಲಿಗೆ, ನಮ್ಗೆ ಎಕ್ಸ್ಟೆನ್ಷನ್ ಆಫ್ ಫ್ಯಾಮಿಲಿ ಅನ್ನಷ್ಟು ಹತ್ರ ಅವ್ರ ಕುಟುಂಬ. ಈಗ ತುಂಬಾ ಆತ್ಮೀಯರು ನಾವು. ಅವರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತೀವಿ. ತುಂಬಾ ಒಂದು ಆಪ್ತತೆ ಇದೆ ನಮ್ಮ ಎರಡೂ ಕುಟುಂಬಗಳ ಮಧ್ಯೆ. ಅವರ ಮಿಸಸ್ ಕೂಡ ನಂಗೆ ತುಂಬಾ ಪ್ರೀತಿ ಪಾತ್ರರು. ಸೊ ನನ್ನ ಗುರುಗಳು ಅಂತಾನೆ ನಾನು ಇವತ್ತಿನವರೆಗೂ ಅವರೊಬ್ಬರನ್ನೇ ನಾನು ಹಂಗೆ ಕನ್ಸಿಡರ್ ಮಾಡ್ಕೊಂಡಿಲ್ಲ. ಅಂತ ಗುರುಗಳಿಗೆ ನಾವು ಸಹ ಒಂದು ದೊಡ್ಡ ನಮಸ್ಕಾರ. ಇಂಥ ಒಳ್ಳೆ ಬರಹಗಾರನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅವ್ರು ಹೇಳೋವರೆಗೂ ನಾನು ಒಳ್ಳೆ ಬರಹ ಬರೀತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾನು ಬಹುಶಃ ನಾನು ಬರೀತೀನಿ ಅಂತ ಅನ್ಸಿದ್ದೆ ಅವ್ರ ಮಾತು ಕೇಳ್ಕೊಂಡು. ಅವ್ರ ಆ ಲೆಟರ್ನ ಫಸ್ಟ್ ಬರೆದ್ರು ನನಗೆ, ಎಷ್ಟೊಳ್ಳೆ ಕವಿತೆಗಳು ಬರೆದಿದ್ದೀರಾ ಅಂತ. ಹಂಗಿಂದ ಶುರು ಆಯ್ತಿದೆಲ್ಲ. ಬನ್ನಿ ಬನ್ನಿ. ಇಲ್ಲೊಂದು ಇದು ಸ್ಪೇಷಿಯಸ್ ಜಾಗ ಇದೆ. ಇದು ನನ್ನ ಜಾಗ ಅಲ್ಲ, ಇದು ನಾನು ಇಲ್ಲಿಗೆ ಬರೋದೇ ಇಲ್ಲ. ನಾನು TV ನೋಡೋದು ಹೌದಾ? ನೋಡೋದೇ ಇಲ್ಲ, ಇಲ್ವೇ ಇಲ್ಲ. ಅಂದ್ರೆ ಯಾವ್ದಾದ್ರು ಸಿನಿಮಾ ಯಾವ್ದಾದ್ರು ಬೇಕಾದ ನನಗೆ ಇಷ್ಟ ಇದ್ರೆ ಅದನ್ನ ನೋಡ್ತೀನಿ. ನಾನು ರೆಗ್ಯುಲರ್ ನ್ಯೂಸು ನೋಡೋದಿಲ್ಲ. ನ್ಯೂಸ್ ಬೇಕಾದ್ರೆ ಒಂಚೂರು ಗೊತ್ತಾಗುತ್ತೆ, ಹಾಗೆ ಮೊಬೈಲಲ್ಲೇ ಗೊತ್ತಾಗುತ್ತೆ. ಇನ್ನೇನು ಯಾವುದೇ ಧಾರಾವಾಹಿ ಅಂತೂ ಝೀರೋ, ಇಲ್ಲ, ನೋಡೋದೇ ಇಲ್ಲ. ಸಾಮಾನ್ಯವಾಗಿ ಇದೊಂದೆಲ್ಲ ಮಹಿಳೆಯರಿಗಿರುವಂತ ಒಂದು ಕಪ್ಪು ಪಟ್ಟಿ. ಮಹಿಳೆಯರ ಅಂದ ತಕ್ಷಣ ಅವ್ರು ಸೀರಿಯಲ್ ನೋಡೋದು. ಸೊ ಮೇಡಮ್ ನೋಡಲ್ಲ? ಇಲ್ಲ, ಚಿಕ್ಕ ವಯಸ್ಸಿಂದನೂ ಇಲ್ಲ ನನಗೆ, ಅಭಿರುಚಿನೇ ಇಲ್ಲ ಟಿವಿ ಇಲ್ಲ. ಆದ್ರೆ ನಿಮಗೆ ಕಾದಂಬರಿ ಬರೆಯುವಾಗ ಅದೊಂಥರ ಲಿಂಕ್ ಇದೆ ಅಂತ ಹೇಳ್ಬೋದು ಧಾರಾವಾಹಿಯಲ್ಲಿ ಕೂಡ. ಬಟ್ ಧಾರಾವಾಹಿಯಲ್ಲಿ ಸ್ವಲ್ಪ ಎಳಿತಾರೆ, ಬಟ್ ಕಾದಂಬರಿ ನಾವು ಕಾದಂಬರಿಯಲ್ಲಿ ಬರೆಯೋ 4 ಸಾಲನ್ನ ಅವರು 10 ವಾರ ಅಂದ್ರೆ ಸ್ಟೋರಿ ಸ್ವಲ್ಪ ಸಮಯ ಹೋಗುತ್ತೆ. ಹಿಂದಿನ ಕಾಲದಲ್ಲಿ ನಮ್ಮ ಮುಕ್ತ ಆಗಿರ್ಬೋದು, ಅದೆಲ್ಲ ಚೆನ್ನಾಗಿತ್ತು. ಆಮೇಲೆ ಹಿಂದೆ ಚೆನ್ನಾಗಿತ್ತು. TN ಸೀತಾರಾಮ್ ನಾನು ನೋಡಿದ್ದೀನಿ. ಆಮೇಲೆ TV ರಾಮಾಯಣ ಮಹಾಭಾರತ ನಾನು ನೋಡಿ ಇಷ್ಟಪಟ್ಟು ನೋಡಿದ್ದೀನಿ. ಆದ್ರೆ ಇದು ಮನೆಯೊಂದು 3 ಬಾಗಿಲು ಎಲ್ಲ ಇದು ಸರ್ ಇದು ಸ್ಪೇಸ್ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ದಿ ಇವ್ರ ಫಿಲ್ಮ್ ಮೇಕರ್ಸ್. ಅದಲ್ಲ, ನನ್ಗೆ ಅಭಿರುಚಿ ಇಲ್ಲ ಅಷ್ಟೇ, ಇನ್ನೇನು. ನಾನು ಯಾರನ್ನೂ ಏನು ಇದ್ ಮಾಡ್ತಾ ಇಲ್ಲ. ಇಲ್ಲಿ ಬನ್ನಿ. ಇದೊಂದು ರೂಮು. ಇದು ನಮ್ಮ ಅತ್ತೆ ಮಾವನ ಫೋಟೋ. ಇದು ಪೇಂಟಿಂಗ್ ಆಕ್ಚುಲಿ. ಇದು ಮಾವನವ್ರ ಫೋಟೋನೆ. ನನ್ನ ಗೆಳತಿ, ತುಂಬಾ ಆತ್ಮೀಯ ಗೆಳತಿ ಶ್ರೀರೂಪ ಅಂತ, ಒಳ್ಳೆ ಕಲಾವಿದೆ. ಪೋರ್ಟ್ರೇಟ್ಗೆ ಫೇಮಸ್ ಅವಳು. ಅವಳು ಮಾಡಿದ್ದ ಕಡೆಯ ಚಿತ್ರ ಇದು. ಕುವೆಂಪು ಪೋರ್ಟ್ರೇಟ್ ಮಾಡಿದ್ದಾರೆ, ಮಹಾರಾಜಲ್ಲಿ ಇದೆ. ಆಕೆಯ ಕೊನೆಯ ಪೇಂಟಿಂಗ್ ಇದು. ಈ ಫಿನಿಶಿಂಗ್ ಆಗಿರ್ಲಿಲ್ಲ, ಹಾಗೆ ತಗೊಂಡ್ ಬಂದೆ. ಅವಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ಲು. ಹಂಗಾಗಿ ಇದಾಯ್ತು. ಅವರು ಮಾವನವರು. ಅವ್ರ ಹೆಸರು ರಾಮಾನುಜಯ್ಯಂಗಾರ್ ಅಂತ. ಮೇಡಮ್ ಅವ್ರದ್ದು ಇವ್ರದ್ದು ಜಯಲಕ್ಷ್ಮಿ. ತೀರ್ಕೊಂಡು ಎಷ್ಟು ವರ್ಷ ಆಯ್ತು ಸರ್? ನಮ್ಮ ತಂದೆ ತೀರ್ಕೊಂಡು 2004 ಮಾವನವರು. 90ರಲ್ಲೇ 1990 ಹಳ್ಳಿಲೇ ಹೋಗ್ಬಿಟ್ಟಿದ್ರು. ಇವ್ರು ಇತ್ತೀಚೆಗೆ ಬೆಂಗಳೂರು ತೀರ್ಕೊಂಡು. ಇಲ್ಲ, ಅಂದ್ರೆ ಇಲ್ಲಿ ಮನೆಗೆ ಬಂದ್ಮೇಲೆ, ಮೈಸೂರಿಗೆ ಬಂದ್ಮೇಲೆ ಆ ಥರ ಆಯ್ತು. ಗಾಂಧಿ ಬಗ್ಗೆ ಇರೋ ಎಲ್ಲ ಲಿಟ್ರೇಚರು ಇತ್ತು ನಮ್ಮ ಮನೇಲಿ. ಅವರೆಲ್ಲ ಕಲೆಕ್ಟ್ ಮಾಡಿದ್ರು. ಸರ್ವೋದಯ ಮೂವ್ಮೆಂಟ್ ಅಲ್ಲಿ ಟ್ಯಾಗೋರ್ದು, ಗಾಂಧಿದು ಎಲ್ಲ ಇಟ್ಕೊಂಡಿದ್ರು. ನಿಮ್ ಸೈಡ್ ಅಲ್ಲಿ ಯಾರಿಗೆ ಹೋಯ್ತು ಸರ್ ರೈಟಿಂಗ್?
ತಂದೆಯವರಿಗಿದ್ರು ನನ್ನ ಮಗಳು ಸ್ವಲ್ಪ ಅಂದ್ರೆ ಟ್ರಾನ್ಸ್ಲೇಷನ್ಸ್ ಮಾಡ್ತಾಳೆ. ನಂದೇ ಒಂದೆರಡು ಕತೆ ಮಾಡಿದಾಳೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪಬ್ಲಿಕೇಶನ್ ಅಲ್ಲಿ ಒಂದು ಕತೆ ಬಂದಿದೆ ಅವಳದು ಸೆಲೆಕ್ಷನ್ ಆಗಿ. ಮತ್ತೆ ಅವಳು ಕೆಲವು ಟ್ರಾನ್ಸ್ಲೇಷನ್ಸ್ ಮತ್ತೆ ಸ್ವಂತನೂ ಕೆಲವು ಬರ್ದಿದ್ದಾಳೆ. ಒಂದು ಚಿಕ್ಕ ಚಿಕ್ಕ ರೈಟಪ್ಸ್. ಏನ್ ಮಾಡ್ತಿದ್ದಾರೆ ಈಗ ಮಕ್ಳು ಅಂತ? ಆರ್ಕಿಟೆಕ್ಟ್ ಅವಳು. ಇದರಲ್ಲಿ ಟವರ್ ಆಫ್ ಲಂಡನ್ ಅಲ್ಲಿ ಇದು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಲಂಡನ್ ಅಲ್ಲಿ ಇದ್ದಾಳೆ, ಅಲ್ಲಿ ಹತ್ರನೇ. ಮಗಳ ಹೆಸರು ಪ್ರೀತಿ. ಇನ್ನೊಬ್ರು ಮಗಳ ಹೆಸರು ಹೇಳ್ಬೇಡಿ. ಇನ್ನೊಬ್ಬಳು ಮಗಳು ಪ್ರಿಯಾಂಕಾ ಅಂತ. ಅಲ್ಲ, ಅವಳು ಪ್ರಿಯಾಂಕಾ ಅಂತ. ಅವಳು ಆಕ್ಚುಲಿ ನವಾರ್ಟಿಸ್ ಅಂತ ಒಂದು ದೊಡ್ಡ ಕಂಪನಿ, ಫಾರ್ಮಾ ಕಂಪನಿಲಿ ಗ್ಲೋಬಲ್ ಡೈರೆಕ್ಟರ್ ಆಗಿದ್ದಾಳೆ. ಅವಳು PhD ಮಾಡ್ಕೊಂಡು ಇದ್ ಮಾಡ್ಕೊಂಡು MBA ಮಾಡ್ಕೊಂಡು ಒಳ್ಳೆ ಕಡೆ ಓದಿ ಇಲ್ಲಿ ಬಿಡ್ಸಿ ಅವಳು ಬಿಡ್ಸ್ ಪಿಲಾನಿಲಿ ಓದದ್ದು. ನಾವು ಬಂದಿದ್ದ ಉದ್ದೇಶನೇ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ. ಅದು ನಮಗೆ ಕೈಗೂಡ್ತು ಅಂತಾನೆ ಹೇಳ್ಬೋದು. ಮಕ್ಕಳ ವಿಷಯದಲ್ಲಿ ನಮ್ಗೆ ನಿರಾಶೆ ಆಗ್ಲಿಲ್ಲ ಮಾತ್ರ. ವಿ ಆರ್ ಸಕ್ಸಸ್ಫುಲ್ ಅಂಡ್ ವಿ ಆರ್ ಹ್ಯಾಪಿ. ಇಲ್ಲಿ ಒಂದಷ್ಟು ಆಂಟಿಕ್ ಕಲೆಕ್ಷನ್ಸ್ ಇದೆ ಅಲ್ಲ, ಚಿಕ್ಕ ಚಿಕ್ಕದು ಬೊಂಬೆ ಸಾಮಾನು ಅಂತ ಕೊಡ್ತಾ ಇದ್ರು ಮದುವೆಗಳಲ್ಲಿ. ನಮ್ಮಲ್ಲಿ ಪದ್ಧತಿ ಅದು. ಇದು ನಮ್ಮ ತಾಯಿಗೆ ನಮ್ಮ ಅಜ್ಜಿ ಕೊಟ್ಟಿರೋದು ಎಲ್ಲ ಕಳೆದು ಹೋಗಿ ಉಳಿದಿರೋದು ಇಟ್ಕೊಂಡಿದ್ದೀನಿ ಅಷ್ಟೇ. ಈ ಬೊಂಬೆ ಇಡ್ತೀವಲ್ಲ ನವರಾತ್ರಿ, ಅದಕ್ಕೆ ಈ ತರ ಐಟಮ್ಸ್ ಎಲ್ಲ ಕೊಡೋರು. ಎಲ್ಲ ಕ್ಯೂಟ್ ಕ್ಯೂಟ್ ಆಗಿ ಚಿಕ್ಕ ಚಿಕ್ಕ ಐಟಮ್ಸ್ಗಳು, ಪಾತ್ರೆಗಳು. ಇದು ಮಣ್ಣಿದ್ದ? ಅದು ಮಣ್ಣಿದ್ದು. ಅದು ನಾನೆಲ್ಲ ಅದು ಮಗಳು ಮಾಡಿದ್ದು, ಅವಳು ಮಾಡಿದ್ದು. ಆ ಪಾಟ್ರಿ ಕಲ್ತ್ಕೊಂಡಿದ್ಲು ಒಂದ್ ಸ್ವಲ್ಪ. ಸುಮ್ನೆ ಆಸೆಗೆ ಏನೋ ಒಂದೆರಡು ಮಾಡ್ಕೊಂಡಿದ್ಲು ಅವಳು. ಈ ತರದೆಲ್ಲ ಪುಟ್ ಏನೇನೋ ಮಾಡ್ತಾಳೆ. ಕ್ಯೂಟ್ ಆಗಿದೆ ಇದು. ಇದು ಒಳಗೆ ಹೋಗಿದೆ ಅದು. ಇಲ್ಲ, ಅದ್ ಮಾಡಿದ್ದೆ ಹಂಗೆ ಅವಳು. ಅದೇನೋ ಡಿಸೈನ್ ಮಾಡಿದ್ಲು ಅವಳು. ಇಲ್ಲೊಂದು ಬಾಲ್ಕನಿ ಇದೆ. ಇದೊಂದು ಸೆಟ್ ಬಾಲ್ಕನಿ ತರ ನೀಟಾಗಿ ಕಾಣುತ್ತೆ. ನೈಸ್ ಬ್ರೀದ್ ಅಲ್ಲ ಇಲ್ಲಿ. ಚಾಮುಂಡಿ ಬೆಟ್ಟ ಕಾಣುತ್ತೆ. ಚಾಮುಂಡಿ ಬೆಟ್ಟ ಕಾಣಿಸುತ್ತೆ. ಇಲ್ಲಿಂದಾನೆ ಕೂತು ಅಪ್ಲಿಕೇಶನ್ ಹಾಕ್ಬೋದು ನಾವು. ನಮ್ಗೆ ದೇವಿ ದರ್ಶನ ಇಲ್ಲಿ. ಇದು ಚಾಮುಂಡಿ ಬೆಟ್ಟದ ವ್ಯೂ. ಇದು ಬೆಟ್ಟದ ಗೋಪುರನೇ ಇಲ್ಲಿಗೆ, ದೇವಸ್ಥಾನನೇ ಕಾಣಿಸುತ್ತೆ ನೋಡಿ ಇಲ್ಲಿಂದ. ಗೋಪುರ ಕಾಣಿಸ್ತಾ ಇದೆ. ಹೌದು, ಕಾಣಿಸುತ್ತೆ. ನಮ್ಗೆ ಈ ಸೈಟ್ ಕೊಟ್ಟವ್ರು ಅದನ್ನೇ ಹೇಳಿದ್ರು, ದಿನಾ ನಿಮ್ಗೆ ಚಾಮುಂಡೇಶ್ವರಿ ದರ್ಶನ ಮಾಡಿಸ್ತೀನಿ ತಗೊಳ್ಳಿ ನಮ್ಮ ಸೈಟ್. ಕರೆಕ್ಟ್. ಇದು ಸರ್ ಇದೆ ಏರಿಯಾನಾ? ಇದು ಸರ್ದ ಏರಿಯಾನೇ. ಎಕ್ಸರ್ಸೈಸು, ಫಿಟ್ನೆಸ್. ಕರೆಕ್ಟ್. ಮಾಡ್ತಿದ್ರಾ? ಓಕೆ. ನಾನು ಹಾಲು ಕರೆದಿದ್ದೀನಿ. ಆಮೇಲೆ ದಿನ ಈ ಮೊಸರು ಕಡಿತಾ ಇದ್ವಿ ನಾವು. ದೊಡ್ಡ ಮಡಿಕೆ ತರದಲ್ಲಿ ಅದ್ರಲ್ಲಿ ಇಟ್ಕೊಂಡು ಮೊಸರು ಕಡಿತಾ ಇದ್ವಿ, ಬೆಣ್ಣೆ ಮಾಡೋದು. ಹಳ್ಳಿಯ ಕೃಷಿ ಜೀವನದ್ದೆಲ್ಲಾನು ಮಾಡ್ಕೊಂಡಿದ್ದೀನಿ ಆ ಸಂದರ್ಭ. ಇದು ವ್ಯಾಯಾಮ ಮಾಡೋದು. ಇದೊಂದು ಚೇರ್ ಏನೋ ಇದೆ, ಸುಮ್ಮನೆ ಹಳೆ ಕಾಲದ ಚೇರು, ಮರದ ಚೇರ್. ಎಷ್ಟು ವರ್ಷ ಅದು? 100 ವರ್ಷ ಮೇಲೆ ಇರೋದು. ಗಟ್ಟಿ ಇದೆ ಸರ್ ಇದು. ನಾನು ಕುತ್ಕೋಬಹುದು ಅನ್ಸುತ್ತೆ ಅಲ್ವಾ? ಅದೇ ಫೋಲ್ಡಿಂಗ್ ಚೇರ್ಸ್, ಅದೇ ಡಿಸೈನ್. ಮರದಲ್ಲೂ ಅದನ್ನೇ ಮಾಡಿದ್ದಾರೆ. ಇದು ನನ್ನ ಚಿಕ್ಕ ಮಕ್ಕಳು, ನನ್ನ 2 ಹೆಣ್ಮಕ್ಳು, ಇದು ನನ್ನ ನಾದಿನಿ ಮಗಳು. 3 ಜನದ ಫೋಟೋ ಇದು. ಚಿಕ್ಕ, ಇನ್ನು ತುಂಬಾ ಹಿಂದಿಂದು, ಒಂದು 20 ವರ್ಷದ ಮಾತು ಇದು. ಓಕೆ. ಇದು ಸಣ್ಣ ಮಗಳು. ಅವಳು ದೊಡ್ಡ ಮಗಳು. ಹೌದು. ಇಲ್ಲೊಂದಿದೆ ಸ್ಕೆಚ್. ಅವಳ ಫ್ರೆಂಡು ಅವಳ ಬರ್ಡೇಗೆ ಪ್ರೆಸೆಂಟ್ ಅವಳನ್ನ ಬರೆದ್ಬಿಟ್ಟು ಕೊಟ್ಟಿದ್ಲು, ದೊಡ್ಡ ಮಗಳದು. ಇದನ್ನ ಪೆನ್ಸಿಲ್ ಸ್ಕೆಚ್. ಇದು ಮಗಳ ರೂಮಾ? ಬಂದಾಗ ಇಬ್ರಿಗೂ ಒಂದೊಂದು ರೂಮು ನಮಗೆ, ಇಲ್ದಿದ್ರೆ ಗೆಸ್ಟ್ ರೂಮು. ಸದ್ಯಕ್ಕೆ ವರ್ಷಕ್ಕೊಂದ್ಸರಿ ಅವಳು ಬರ್ತಾಳೆ, ಅಥವಾ ಒಂದೊಂದ್ಸರಿ ಇಬ್ರು ಬರ್ತಾರೆ. ಒಂದೊಂದ್ಸರಿ 2 ವರ್ಷನೂ ಆಗುತ್ತೆ. ಲಾಸ್ಟ್ ಇಯರ್ ಇಬ್ರು ಬಂದಿದ್ರು, ಒಟ್ಟಿಗೆ ಬಂದಿದ್ರು. ಈ ಸತಿ ನಾವು ಹೋಗಿದ್ವಿ, 3 ತಿಂಗಳು ಇದ್ದು ಬಂದ್ವಿ ಅಲ್ಲೇ. ಇದೊಂಥರ ಚೆನ್ನಾಗಿದೆ ಮಿರರ್ ಇದು. ಇದು ಆಕ್ಚುಲಿ ವರ್ಲಿ ಆರ್ಟ್ ಅಂತ ಹೇಳ್ತಾರಲ್ಲ, ವರ್ಲಿ ಆರ್ಟ್ ತರ ಡಿಸೈನ್ ಮಾಡ್ಕೊಂಡು ಕಬ್ಬಿಣದಲ್ಲೇ ಮಾಡಿರೋದು. ವೇಸ್ಟೇಜ್ ಅಲ್ಲಿ ಕಬ್ಬಣ ಅದಕ್ಕೆ ಇದನ್ನು ಹುದುಗಿಸಿದ್ದಾರೆ, ಕನ್ನಡಿನ ಅಷ್ಟೇ.
ಎಲ್ಲಿ ತಗೊಂಡಿರೋದಿದ್ನ ನೀವು? ಬೆಂಗಳೂರಲ್ಲಿ ನಮ್ಮ ನಾದ್ನಿ ಪ್ರೆಸೆಂಟ್ ಮಾಡಿದ್ದೆ ಯಾವಾಗಲೂ, ಇವ್ರಕ್ಕ ಅವರೆಲ್ಲ ಅವ್ರು ತುಂಬ ಒಳ್ಳೆ ಕಲೆಕ್ಷನ್ ಇಡ್ತಾರೆ, ಎಲ್ಲ ತುಂಬ ಚೆನ್ನಾಗಿ ಈ ಥರದ್ದೆಲ್ಲ ತಗೊಳ್ತಾರೆ ಅವರು. ಇದೇನು ಮ್ಯಾಮ್ ಇದು? ಇದು ರಾಜಸ್ಥಾನ್ ಆರ್ಟ್ದು ಎಲಿಫೆಂಟ್, ಯಾರೋ ಗಿಫ್ಟ್ ಮಾಡಿದ್ರು, ಅದಕ್ಕೆ ಫ್ರೇಮ್ ಬಟ್ಟೆ ಬರುತ್ತೆ ಇದೊಂದು, ಅದನ್ನ ಫ್ರೇಮ್ ಮಾಡಿಸಿ ಇಲ್ಲಿಗೆ ಹಾಕೊಂಡೆ ಅಷ್ಟೇ. ಬಟ್ಟೆಯಲ್ಲಿ ಮಾಡಿರೋದು ಇದು? ಬಟ್ಟೆ ಮೇಲೆ ವರ್ಕಲ್ಲಿ ಕಸೂತಿ ಮಾಡಿರೋದು ಅದು. ಕಸೂತಿಗೆ ಒಂದು ಫ್ರೇಮ್ ಮಾಡ್ಕೊಂಡಿದ್ದೆ. ಥ್ರೆಡ್ ವರ್ಕ್ ಅಲ್ವಾ ಎಲ್ಲ? ಹೌದು ಹೌದು, ಹೆಚ್ ಥ್ರೆಡ್ ವರ್ಕೆ. ಹೌದು. ನಾನು ಮೈಸೂರಿಗೆ 2094ರಲ್ಲಿ ಮೈಸೂರಿಗೆ ಶಿಫ್ಟ್ ಆದ್ವಿ. ಆಮೇಲೂ ಚಿಕ್ಕ ಪುಟ್ಟದಾಗ ಬರಿತಾ ಇದ್ದೆ. 2009ರವರೆಗೂ ಪುಸ್ತಕ ಪ್ರಕಟಣೆ ಮಾಡೋ ಯೋಚನೆನೇ ಮಾಡಲಿಲ್ಲ. 2009ರಿಂದ ಪುಸ್ತಕ ಪ್ರಕಟಣೆ ಮಾಡೋಕ್ಕೆ ಶುರು ಮಾಡಿದೆ. ಅಷ್ಟರಲ್ಲಿ ಮಕ್ಕಳು ದೊಡ್ಡವರಾಗಿದ್ರು. ಆ ಸಂದರ್ಭ ನನಗೆ ಮನೆಯ ಸಪೋರ್ಟ್ ತುಂಬ ಚೆನ್ನಾಗಿ ಸಿಕ್ತು. ಅಂದರೆ ನನ್ನ ಬರವಣಿಗೆಗೆ ಯಾವ ರೀತಿನೂ ಡಿಸ್ಟರ್ಬ್ ಆಗಲಿಲ್ಲ. ನಾನು ಬರೆಯೋದ ಸ್ಪೇಸ್, ನನಗೆ ಏನು ಸ್ಪೇಸ್ ಅವಶ್ಯಕತೆ ಇತ್ತೋ ಅದನ್ನು ಕೊಟ್ಟರು. ಮತ್ತು ನನಗೆ ಎಲ್ಲಾದರೂ ಕರ್ಕೊಂಡು ಹೋಗಬೇಕು, ಏನೋ ಪುಸ್ತಕ ತಂದು ಕೊಡಬೇಕು, ಅಥವಾ ಯಾರ್ದಾರು ಮನೆಗೆ ಹೋಗಬೇಕು, ಯಾರೋ ಸಾಹಿತಿಗಳನ್ನ ಭೇಟಿ ಮಾಡಬೇಕು ಅಂಥದಕ್ಕೆಲ್ಲ ಪೂರ್ತಿ ನನ್ನ ಕರ್ಕೊಂಡು ಓಡಾಡಿಸಿದ್ದಾರೆ. ಎಷ್ಟೊತ್ತಲ್ಲಂದರೆ ಅಷ್ಟೊತ್ತಿಗೆ ಬಂದು ಕರ್ಕೊಂಡಿದ್ದಾರೆ. ಆಮೇಲೆ ನನ್ನ ಕಾರ್ಯಕ್ರಮಗಳು ಅಟೆಂಡ್ ಮಾಡಬೇಕಾದ್ರೆ ಪೂರ್ತಿ ನನ್ನ ಬೆಂಗಾವಲಾಗಿ ನಂಗೆ ಸಪೋರ್ಟಿವ್ ಆಗಿ ಇದ್ದರು. ಅದು ನಂಗೆ ಐ ಆಮ್ ವೆರಿ ಫಾರ್ಚುನೇಟ್. ನಂಗೆ ತುಂಬ ಸಂತೋಷ ಇದೆ. ಮತ್ತು ಈಗಲೂ ಅಷ್ಟೇ, ನಾನು ಎಷ್ಟೋ ಸರ್ತಿ ರಾತ್ರಿ ಬರೀತೀನಿ, 10 ಗಂಟೆ 11 ಗಂಟೆ ಮೇಲೆ ಕೂತ್ಕೊಳ್ತೀನಿ, ಅಥವಾ ಒಂದೊಂದ್ಸರಿ 12-1 ಗಂಟೆಗೂ ಕೂತಿದ್ದಿದೆ, ನಿದ್ದೆ ಬರದೆ ಎದ್ದು ಬಂದು ಬರೆದಿದ್ದೀನಿ. ಆ ಸಂದರ್ಭ ನಾನು ಬೆಳಗ್ಗೆ ಬೇಗ ಹೇಳಕ್ಕೆ ಆಗೋದೇ ಇಲ್ಲ. 8-9 ಗಂಟೆವರೆಗೂ ಮಲಗಿಬಿಟ್ಟಿರ್ತೀನಿ. ಆವಾಗ ಅವ್ರು ನನ್ನಿಂದ ಏನೂ ನಿರೀಕ್ಷೆ ಮಾಡಲ್ಲ. ತಂಪಾಡಿಗೆ ತಾವೆದ್ದು ಕಾಫಿ ರೆಡಿ ಮಾಡಿ ಅಡುಗೆನೂ ಮಾಡಿಟ್ಬಿಡ್ತಾರೆ. ತಿಂಡಿಗಿಂತ ಹೆಚ್ಚಿಗೆ ಅಡುಗೆನೇ ಮಾಡಿಬಿಡ್ತಾರೆ. ನಮ್ಗೆ ಅದೇ ಅಭ್ಯಾಸ. ಬೆಳಗ್ಗೆ ನಾನು ಬಂದ ತಕ್ಷಣ ನಂಗೆ ಕಾಫಿ ಕೊಟ್ಬಿಟ್ಟು ಆಮೇಲೆ ಇಬ್ರು ಒಟ್ಟಿಗೆ ಊಟ ಮಾಡ್ಬಿಡ್ತೀವಿ. ಸೂಪರ್. ಅದೆಲ್ಲೋ ಇದೆ ಅಲ್ಲ, ಏನಂದ್ರೆ ಪ್ರತಿ ಪುರುಷನ ಸಕ್ಸಸ್ಸಿನ ಹಿಂದೆ ಮಹಿಳೆ ಇರ್ತಾರೆ ಅಂತ. ಸೊ ನಿಮ್ಮಲ್ಲಿ ನಿಮ್ಮ ಬರವಣಿಗೆಯ ಶಕ್ತಿ ಹಿಂದೆ ಖಂಡಿತ ಇದ್ದಾರೆ. ತೀರಾ ಏನಾದ್ರು ಮಾಡಕ್ ಆಗ್ಲಿಲ್ಲ ಅಂದ್ರೆ ಎಲ್ಲೋ ಹೋಗ್ಬಿಟ್ಟು ನನ್ಗೆ ಇಷ್ಟವಾಗಿರೋ ಕಡೆಯಿಂದ ಒಂದು 4 ಇಡ್ಲಿನೋ ದೋಸೆನೋ ತಗೊಂಡ್ ಬಂದು ಕೊಟ್ಬಿಡ್ತಾರೆ. ಯಾವಾಗ್ಲೂ ನಂಗೆ ಬರವಣಿಗೆ ಇದೆ, ನಾನು ಮಾಡಕ್ ಆಗಲ್ಲ ಅಡುಗೆಲಿ ಅಂತಂದ್ರೆ, ನಡಿ ಆಚೆ ಹೋಗಿ ಊಟ ಮಾಡ್ಕೊಂಡ್ ಬರೋಣ ಅಂತ ಕರ್ಕೊಂಡು ಹೊಟ್ಟೋಗ್ತಾರೆ. ಆಮೇಲೆ ನಾವು ತುಂಬಾ ಜೀವನನ ಸಿಂಪಲ್ ಮಾಡ್ಕೊಂಡ್ಬಿಟ್ಟಿದೀವಿ. ನಾನೇ ಮಾಡ್ಬೇಕು, ನೀನೇ ಮಾಡ್ಬೇಕು, ಆ ಥರ ಅದೇ ಆಗ್ಬೇಕು ಇದೇ ಆಗ್ಬೇಕು ಅಂತ ಇಲ್ಲ. ಎನಿಥಿಂಗ್ ಇಸ್ ನೈಸ್ ಅಂಡ್ ನ್ಯೂಟ್ರಿಟಿವ್, ದಟ್ ಈಸ್ ಓಕೆ ಫಾರ್ ಅಸ್ ಅಷ್ಟೇ. ಆ ಒಂದು ಪಾಲಿಸಿಗೆ ಬಂದ್ಬಿಟ್ಟಿದೀವಿ. ಫುಡ್ ಬಗ್ಗೆ ಫಸ್ಗಳಿಲ್ಲ ಇವಾಗ ಮೊದ್ಲಿನ ತರ. ನೆಂಟರು ಇಷ್ಟರು ಬಂದ್ರೆ ಒಂದೊಂದ್ಸರಿ ಪಪಾಯ ಆ ತರ ತಿನ್ಕೊಂಡು ಇರ್ತೀವಿ, ಇಲ್ಲ ಅಂತಲ್ಲ. ನೆಂಟರು ಇಷ್ಟರು ಬಂದ್ರೆ ಒಂದು ಹುಮ್ಮಸ್ ಇರುತ್ತೆ, ಉಮೇದಿರುತ್ತೆ, ಏನಾದ್ರೂ ಇಬ್ರು ಸೇರ್ಕೊಂಡು ಮಾಡ್ತೀವಿ. ಆಮೇಲೆ ನಾನು ಸ್ವಲ್ಪ ಫುಡಿನೇ. ಮತ್ತೆ ಏನಂದ್ರೆ ಮಾಡಕ್ ಇಷ್ಟ ನಂಗೆ, ಅಡುಗೆಗಳು ಮಾಡಿ ಬಡಿಸೋದು ತುಂಬಾ ಖುಷಿ ಪಡ್ತೀನಿ. ಅದೊಂದಿದೆ. ಸರಿ, ಇಬ್ರು ಸೇರ್ಕೊಳ್ತೀವಿ. ನಾವು ಒಬ್ಳೇ ಅಡುಗೆ ಮಾಡಿದ್ದು ಅಂತಾನೆ ಇಲ್ಲ ನಮ್ಮ ಮನೇಲಿ. ಇಬ್ರು ಸೇರ್ಕೊಂಡು ಅಡುಗೆ ಮಾಡ್ತೀವಿ. ಅವ್ರದ್ದು ಕಟ್ ಮಾಡ್ಕೊಟ್ಟು ತರಕಾರಿ ಹೆಚ್ಚಬಹುದು, ಇನ್ನೊಂದು ಮಾಡ್ಬೋದು. ನಂಗೆ ದೊಡ್ಡ ಪಾತ್ರೆಗಳು ಒಂದೊಂದ್ಸರಿ ಕಾಲು ನೋವು ಬರುತ್ತೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಅಂದ್ರೆ ಅವರೇ ಕೂಡಿಸ್ತಾರೆ ಕೆಲವೆಲ್ಲ. ಸೊ ಇದು 50-50. ಇನ್ನೊಂದು 10% ಅವ್ರಿಗೆ ಜಾಸ್ತಿ ಕೊಟ್ಟರು ಏನು ತಪ್ಪಿಲ್ಲ, ನಡೆಯುತ್ತೆ ಹೀಗೇನೆ. ಈ ಸಪೋರ್ಟ್ ಎಷ್ಟು ಮುಖ್ಯ ಸರ್, ಖಂಡಿತ. ಯಾಕಂತಂದ್ರೆ ನಿಮ್ಮ ವರ್ಷನಲ್ಲಿ ನಾನು ಕೇಳಬೇಕು. ಸೊ ಒಬ್ಬರ ಬರವಣಿಗೆ ಕರೆಕ್ಟ್ ಮುಂದೆ ಬರಬೇಕು ಅಂತ ಆದ್ರೆ ಅದಕ್ಕಾಗಿ ನನ್ನ ಕೈಲಾದ ಹೆಲ್ಪ್ ಮಾಡ್ತೀನಿ ನಾನು. ಖುಷಿ ಆಯ್ತು ನಿಮ್ಮಿಬ್ಬರನ್ನ ಆ್ಯಕ್ಚುಲಿ ಮಾತನಾಡಿ. ಸೊ ಅದು ಏನೋ ಹೇಳ್ತಾರಲ್ಲ, ಬರವಣಿಗೆ ಓದಿದಾಗ ಸಿಗುವಂಥ ಖುಷಿ ಅಷ್ಟೇ ಖುಷಿ ನಿಮ್ಮ ಮನೆ ನೋಡಿ, ನಿಮ್ಮ ಮನೆ ವಾತಾವರಣ ನೋಡಿ. ಸೊ ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ವೆರಿ ಮಚ್. ನೀವು ಬಂದಿದ್ದಕ್ಕೆ ತುಂಬ ಸಂತೋಷ. ಸೊ ಹ್ಯಾಪಿ. ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು.